न च प्रसादमाप्नोति न च प्रसादमाप्नोति न च प्रसादमाप्नोति द्वेषाद् भक्त्या समाप्नुयात् द्वेषाद्भक्त्या समाप्नुयात् इति दृष्टानुसारित्वम् अप्यस्मिन्नर्थयीयते हे पृथग्विहिता विष्णोः गुणावेदेन सादरम् एव दृष्टवैलोम्या अंगीकार्यान चापरम् अन्यदृष्ट्वानुसारेण वासुदेवेऽपि गृह्यते दोषाभावाच्च ये वेदैः उदिता अविहायताम् अनुक्तापि च ग्राह्या महातात्पर्यशक्तितः एवं बृहत् संहिता वा सिद्धान्तो हि तदीरितः ಭಗವಂತನ ದ್ವೇಷದಿಂದ ಭಗವಂತನ ಪ್ರಸಾದ ಆಗಂಗಿಲ್ಲ. ಇದು ಲೋಕದಲ್ಲಿ ಅನುಭವ. ನಾವು ಯಾರನ್ನೂ ಯಾವಾಗಲೂ ಬೈಕೋತಿರ್ತೀವೋ ಅವ್ರು ನಮ್ಮ ಮೇಲೆ ಅನುಗ್ರಹ ಹೆಂಗೆ ಮಾಡ್ತಾರೆ. ದ್ವೇಷದಿಂದ ಭಗವಂತನ ಪ್ರಸನ್ನತೆ ಆಗುವುದು. ಯಾಕೆ ಹೇಳಬೇಕಾಯ್ತು? ಮತ್ತು ಕಥೆಗೆ ಹೋಗು. ಉಳ್ಕೊಳಕ ಇದು ಯಾರು ಪುತಣ ಇತ್ಯಾದಿಗಳು ಕೃಷ್ಣನನ್ನು ಕೊಲ್ಲಬೇಕು ಅಂತ ವಿಷವನ್ನು ಹತ್ಕೊಂಡು ಬಂದು ಸತ್ತು ಅವರಿಗೆ ಸ್ವರ್ಗ ಆಯಿತು ಅಂತ. ಯಾಕೆ ಆಯುವೆಲ್ಲ ಕೃಷ್ಣ ದರ್ಶನ ಆಯ್ತು. ಅದಕ್ಕೆ ಶ್ರೀಮದಾಚಾರ್ಯ ದರ್ಶನ ಸ್ಪರ್ಶನಾದಿಗಳು ಇವಿಷ್ಟೇ ಮೋಕ್ಷಕ್ಕೆ ಸಾಧಕಲ್ಲ. ನಿಮ್ಮೊಳಗಿದ್ದಂತಹ ಪ್ರೇಮ ಭಕ್ತಿಯಿಂದ ನೋಡಬೇಕು. ಈಗ ಕಳ್ಳರು ನಮ್ಮ ಮನೆ ನೋಡ್ತಿರ್ತಾರೆ. ನಮ್ಮ ರಾತ್ರಿ ಇರ್ತಂತ ಹನುಮಂತ ದೇವ್ರ ನಾನು ಆಭರಣ ತೊಗೊಂಡು ಹೋಗ್ಬೇಕಂತ ಅವರು ಬಂದು ಒಂದು ದಿವಸ ಗಂಟೆ ಹೊಡೆದು ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡಿ ನೋಡ್ಕೊಂಡು ಹೋಗ್ತಾರೆ. ದರ್ಶನ ಆಯ್ತು. ಆಮೇಲೆ ನಾವು ಕಳ್ಳತನ ಮಾಡುವ ಸ್ಪರ್ಶನ ಆಗ್ತದೆ. ಸ್ಪರ್ಶನ ಆಯ್ತು, ಸ್ಪರ್ಶನ ಆಯ್ತು. ಅದು ಪಂಚಾಮೃತ ಇಟ್ಟಿರ್ತಾರೆ, ಕುಡಿದು ಬಿಡ್ತಾರೆ. ದರ್ಶನ ಸ್ಪರ್ಶನ ಪಂಚಾಮೃತ ಹಿಂದಿನ ದಿವಸ ಪ್ರಸಾದ ಇಟ್ಟಿರ್ತಾರೆ. ಶಿರಾ ಹತ್ತಿರ ಪ್ರಸಾದ ಆಯ್ತು, ತೀರ್ಥ ಆಯ್ತು, ಪ್ರಸಾದ ಆಯ್ತು, ದರ್ಶನ ಸ್ಪರ್ಶ ಇವೆಲ್ಲ ಅವರಿಗೆ ಆಗಿದ್ದರಿಂದ ಅದು ಪುಣ್ಯ ಬರ್ತದೆ ಹೊರಗೆ. ದರ್ಶನ ಸ್ಪರ್ಶನಾದಿಗಳಿಂದ ಅಷ್ಟೇ ಅಲ್ಲ, ಒಳಗೆ ಭಕ್ತಿಯಿಂದ ನೋಡಬೇಕು. ಪಾದರಾಸನ ಭಾಷಣ ಹೇಳ ಆ ಕಡೆನ ಸ್ಪರ್ಶ ಆದ್ರೆ ನಮ್ಮ ಪಾಪ ಎಲ್ಲ ಹೋಗ್ತದೆ. ದಿನ ಹೋಗೋ ಹೇಳಕ್ಕೆ ಆದ್ರೆ ನಮ್ಮ ಪಾಪ ಹೋಯ್ತು. ಹುಲಿ ಆಕಳ ಕೊಲ್ಲಬೇಕಂತ ಪೂರ್ಣ ಅದ್ರ ಮೇಲೆ ಬರ್ತದೆ. ಅಷ್ಟೇ ಅಲ್ಲ, ನಾವು ನೀವು ಬರೀ ಗೋಮೂತ್ರ ಕುಡಿದು ರಕ್ತೇ ಕುಡಿದಲ್ಲ ಆಕಳ ಎಷ್ಟು ಪವಿತ್ರ ಆಗ್ತದೆ. ಆಕಳದ ಗೋಮೂತ್ರವೇ ಪವಿತ್ರ ಅನ್ನೋ ರಕ್ತ ಎಷ್ಟು ಪವಿತ್ರ. ಹೀಗಾಗಿ ಸ್ಪರ್ಶ ಆಯ್ತು. ಗೋ ರಕ್ತ ಹಾಗಾದ್ರೆ ಆ ಹುಲಿಗೆ ಮೋಕ್ಷ ಆಗ್ತದೆ, ಪಾಪ ಹೋಗ್ತದೆ. ಹಿಂಸೆ ಮಾಡಬೇಕು, ಕೊಲ್ಲಬೇಕು ಅಂತ ಆಕಳ ಮೇಲೆ ಬಿದ್ದಿರ್ತಕ್ಕಂಥ ಹುಲಿಗೆ ಪುಣ್ಯ ಬರ್ತದೆ. ಯಾಕೆ ಏನೇ ಆಗಲಿ ಸ್ಪರ್ಶ ಆಗಿದೆ. ಈಗ ಎಷ್ಟೋ ಮಂದಿ ಸಾರಿಗಾಮಿ ಎತ್ಕೊಂಡು ಹೋಗ್ತಾರೆ, ಪೂಜಾ ಮಾಡಿ ಬಂದವರು. ಸಾರಿಗಾಮ ಚಲೋ ನೋಡಿ ಹೋದಂಗೆ ಅಂತ ಹೇಳಿ ಒಂದು 15 ದಿವಸ ಸಂಗಮ ಒಂದು 2 ಎತ್ಕೊಂಡು ಹೋಗ್ಬಿಡ್ತಾರೆ. ಅವರಿಗೂ ಸ್ಪರ್ಶ ಆಯ್ತು, ದರ್ಶನ ಆಯ್ತು, ಪುಣ್ಯ ಬರ್ತೇನೆ ಬರಂಗಿಲ್ಲ. ಅದಕ್ಕೆ ನಿಮ್ಮ ಒಳಗಿನ ಭಾವನಾ ಇರಬೇಕು. ಏನೋ ಇದು ಪೂಜ್ಯರು ರೊಕ್ಕ ತಗೋಬಾರ್ದು. ಆಮೇಲೆ ಕೃಷ್ಣ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಅವ್ರು ಸ್ಪರ್ಶ ಮಾಡಿದ್ರೆ ಪುಣ್ಯ, ಬರಬೇಕಂತ ಪುಣ್ಯ ಮಾಡಿದ್ರೆ ದರ್ಶನ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಪುರಾಣಗಳಲ್ಲಿ ಅಲ್ಲಲ್ಲಿ
ದ್ವೇಷ ಮಾಡಿದವರಿಗೂ ಮೋಕ್ಷ ಆಗಿದ್ದು ಕಂಡದ್ದು. ಶಿಶುಪಾಲ ಬೈಕೋತ್ ಸತ್ತ, ಮೋಕ್ಷ ಆಯಿತು. ಆಗೋದು ಹೇಳ್ತಾರೆ ಆ ಬೈಕೋದ್ರಿಗೆ ಸತ್ತ ಕರೆ ಆ ಚಕ್ರ ಬಂದ ಕೂಡಲೇ ಅವ್ರಿಗೆ ಜ್ಞಾನ ಆಯ್ತು, ಈ ಚಕ್ರ ವಿಷ್ಣುಂದದೆ ತಪ್ಪಾಯ್ತು. ನಾವು ಬೈಕ ವಿಷ್ಣು ಪರಮಾತ್ಮ ನಮಸ್ಕಾರ ಮಾಡಿದ್ರು ಅವ್ರಿಗಿದ್ರು ಹೋಯ್ತು. ಅಲ್ಲಿ ಒಳ್ಳೆಕ ಅವ್ರಿಗೇನಾಯ್ತು, ಬುದ್ಧಿ ಚೇಂಜ್ ಆಯ್ತು. ಹಂಗೆ ನಮಗಾದ್ರೆ ಏನು ಅಡ್ಡಿ ಇಲ್ಲ. ಇಡೀ ಜೀವನೆಲ್ಲ ಬೈಕೋದು ಸಾಯಿ ಒಳ್ಳೆಕ ಭಗವತ್ಸ್ವಾನ ಆಯ್ತಲ್ಲ ಯೋಗ್ಯವೇ. ಆದ್ದರಿಂದ ಯಾವುದೇ ಕಾರಣಕ್ಕೂ ವೇಶ್ಯಾದಿಗಳಿಂದ ಭಗವಂತ ಪ್ರಸಾದ ಆಗುವುದಿಲ್ಲ. ಭಕ್ತಿಯಿಂದಲೇ ಭಗವಂತ ಪ್ರಸಾದ ಆಗ್ತದೆ. ಹಿಂಗ ಈ ಅರ್ಥದೊಳಗೆ ದೃಷ್ಟಾನುಸಾರಿತ್ವ ಅಂದ್ರೆ ಪ್ರತ್ಯಕ್ಷವಾದಂಥ ವ್ಯಾಪ್ತಿ ಅದ, ಅನುಮಾನವೂ ಅದು. ಎಲ್ಲೆಲ್ಲಿ ನಾವು ಪ್ರೀತಿ ಮಾಡ್ತೀವೋ, ಎಲ್ಲೆಲ್ಲಿ ನಾವು ಭಕ್ತಿ ಅಲ್ಲಿ ಪ್ರಸಾದ, ಎಲ್ಲಿ ದ್ವೇಷ ಮಾಡ್ತೀವೋ ಅಲ್ಲಿ ಪ್ರಸಾದವಿಲ್ಲ. ಹೀಗೆ ಇದು ಅನ್ವಯ ಮತ್ತು ವ್ಯತಿರೇಕ. ಅದರಂಗೇನೆ ಹೇಳಿದ್ರು ವಿಷ್ಣು ಪರಮಾತ್ಮನ ಏ ಅಂದ್ರೆ ವಿಷ್ಣೋ ಏ ವಿಷ್ಣು ಪರಮಾತ್ಮನ ಯಾವ ಗುಣಗಳವ, ಯಾವ ಗುಣಗಳು ವೇದೇನ ವೇದಗಳಿಂದ ಪೃಥಕ್ ಲೋಕವೈಲಕ್ಷಣ್ಯದಿಂದ ಸಾಧನ ತಾತ್ಪರ್ಯಪೂರ್ವಕವಾಗಿ ಹೇಳಲ್ಪಟ್ಟಿದೆಯೋ. ಪೃಥಕ್ ಅಂದ್ರೆ ಗೊತ್ತಂದ್ರೆ ಈಗ ನಮ್ಮಲ್ಲೂ ಕರ್ತೃತ್ವ, ಪರಮಾತ್ಮನೇ ಕರ್ತೃತ್ವ. ಪೃಥಕ್ ಅಂದ್ರೆ ನಮ್ಮ ಕರ್ತೃತ್ವ, ಇದು ಪಾತಂತ್ರ್ಯ, ಸ್ವತಂತ್ರ ಪೂರ್ವ ಕರ್ತೃತ್ವ. ಪರಮಾತ್ಮಂದು ಅದು ಪೃಥಕ್. ಲೋಕ ವಿಲಕ್ಷಣವಾದಂತಹ ಗುಣಗಳು ದೇವರಿಗೂ ಜ್ಞಾನ, ನಮಗೂ ಜ್ಞಾನ ಅದ, ಇಬ್ಬರಿಗೂ ಜ್ಞಾನದ ಇಲ್ಲ. ನಮ್ಮ ಜ್ಞಾನ ಏನಾಗ್ತದೆ, ಕಣ್ಣಿಂದ ನೋಡಿ ತಿಳ್ಕೊತೀವಿ, ಕಿವಿಯಿಂದ ಕೇಳಿ ತಿಳ್ಕೊತೀವಿ, ಕಣ್ಣಿಗೆ ಕೆಟ್ಟದ್ದು ಕಾಣಿಸಂಗಿಲ್ಲ. ದೇವರಿಗೆ ಜ್ಞಾನ ಮಾಡ್ಕೋಬೇಕಾದ್ರೆ ಪಂಚೇಂದ್ರಿಯಗಳ ಸಹಾಯ ಬೇಕಾಗಿದೆ. ವಿಲಕ್ಷಣ ದೇವರ ಜ್ಞಾನ ವಿಲಕ್ಷಣ ಆಯ್ತು. ಲೋಕ ಪೃಥಕ್ ಅಂದ್ರೆ ಜ್ಞಾನ, ಆನಂದ, ಬೇರೆ ಎಲ್ಲ ಕರ್ತೃತ್ವ, ಭೋಕ್ತೃತ್ವ. ನೋಡಿ ಶರೀರ ತಗೋ, ದೇವರ ಶರೀರ ಅದು. ನಿಮ್ಮ ಶರೀರ ತಂದೆ ತಾಯಿಗಳೇನು ಹುಟ್ಟಿದ್ದು, ದೇವರ ಶರೀರ ಅದು ಸ್ವಯಂ ಪೃಥಕ್. ಪೃಥಕ್ ಅಂದರೆ ವಿಲಕ್ಷಣ, ಲೋಕ ವಿಲಕ್ಷಣವಾಗಿ ಪರಮಾತ್ಮನ ಎಲ್ಲ ರೂಪಗಳು, ಎಲ್ಲ ಗುಣಗಳು, ದೇವರ ಎಲ್ಲ ಕರ್ತೃತ್ವಗಳು ಲೋಕದಂತೆ ಕಾಣಿಸ್ತಾವ. ಲೋಕ ವಿಲಕ್ಷಣ. ಈಗ ಕೆಲವು ಬಂಗಾರದ್ದು ಒರಿಜಿನಲ್ ಬಂಗಾರ ಇರ್ತಾವ, ಸ್ವಲ್ಪ ಬಂಗಾರದ ಕೋಟೆಡ್ ಆಭರಣ ಇರ್ತಾವ. ಕೋಟೆಡ್ ಎರಡೂ ಅದೇ ಕಾಣಿಸ್ತಾವ ಮ್ಯಾನ್ ನೋಡಿ. ಅದು ಸ್ವಲ್ಪ ಪರೀಕ್ಷಾ ಮಾಡಿದಾಗ ವಿಲಕ್ಷಣ ಇರ್ತಾರೆ, ಅದು ಬಂಗಾರ. ಕಾದು ಇರ್ತಾವ, ಫಳ 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 ಹೊಳೆಯೋ ಕಾದು, ವಜ್ರ ಇರ್ತಾವ, ಎರಡು ಹೊಳಿತಾವ, ಅದು ವಿಲಕ್ಷಣದನೇ. ಹಾಗೆ ವಿಷ್ಣೋ ಯೇ ಗುಣಾ ವೇದೇನ ವಿಹಿತಾ, ವೇದಗಳಲ್ಲಿ ವಿಷ್ಣು ಪರಮಾತ್ಮನ ಯಾವ ಗುಣಗಳು ಹೇಳಲಾಗಿದೆಯೋ ಅವು ಪೃಥಕ್ ವಿಹಿತ. ಪೃಥಕ್ ಅಂದ್ರೆ ಲೋಕ ವಿಲಕ್ಷಣದಿಂದ ಚೆನ್ನಾಗಿ ಸಾಧನಂಬಂದ ತಾತ್ಪರ್ಯಪೂರ್ವಕವಾಗಿ ಹೇಳಲ್ಪಟ್ಟಿದೆಯೋ. ಅದನ್ನು ನಾವೇನು ಮಾಡ್ತೀವೋ ದೃಷ್ಟ ವೈಲೋಮ್ಯ, ದೃಷ್ಟಿ ವೈಷಮ್ಯ, ನಮ್ಮ ದೋಷದಿಂದ ಅದನ್ನು ಆಧಾರ ಮಾಡಲಾರೆ ಅಂಗೀಕಾರ್ಯ. ಇನ್ನು ವೇದಗಳಲ್ಲಿ ಯಾವ ಗುಣಗಳು ಹೇಳಿಲ್ಲ ನೋಡಿ. ಅಪರಾಧ ವೇದಗಳಲ್ಲಿ ಯಾವ ಗುಣ ಹೇಳಿಲ್ಲ. ಅಂದ್ರೆ ವೇದಗಳಲ್ಲಿ ಅಣುತ್ವ ಮಹತ್ವ, ದೇವರ ಅಣೋಹೋ ಮಣೀಯ ಮಹತೋ ಮಹೀಯ ಅಂತ ಲೋಕ ವಿಲಕ್ಷಣ.
ದೇವರು ಒಂದೇ ಸಂದರ್ಭದಲ್ಲೇ ಅಣು ಆಗಿರ್ತಾನಂತ ಮಹತ್ವ ಆಗಿರ್ತಾನೆ. ಅದು ಹೆಂಗೆ ಅದೇ ಹಂಗೆ ಲೋಕವಿಲಕ್ಷಣ ಎಂದು. ಇನ್ನು ಲೋಕವನ್ನು ನಾವೇ ಕಂಡಿರ್ತೀವಿ, ಉತ್ತಮ ಸೌಂದರ್ಯ ಇತ್ಯಾದಿಗಳು. ನಾವು ದೇವರಲ್ಲಿಯೂ ಕೂಡ ಸೌಂದರ್ಯವನ್ನು ನೋಡ್ತೀವಿ. ಆಮೇಲೆ ಲೋಕದಲ್ಲಿ ನಾವು ಯಾವುದೇ ವಸ್ತು ಎಷ್ಟೇ ಚಂದ ಅಂತ ನೋಡಿದರೂ ಅದೇ ದೋಷ ಕಾಣಿಸ್ತದೆ. ಗುಲಾಬಿ ಮೇಲೆ ಚಂದ ಕಾಣಿಸ್ತದೆ, ಒಂದು ದಿವಸ ಹೇಳ ಮುಂದೆ ಅದು ಗಿರಾಗ ಹೋದ್ರೆ ಮಾಡ್ತಾರೆ, ಬೆಳೀತದ, ಹೊರಗೆ ಹೋದ್ರೆ ಮೊಳಗ್ತದೆ. ಉತ್ತಮ ಸೌಂದರ್ಯ ಕಂಡಿತ್ತು, ಅದರ ಜೊತೆಗೆ ದೋಷವೂ ಕಾಣಿಸ್ತದೆ. ಹಾಗೆ ದೇವರಿಗೆ ಅನಂತ ಗುಣಗಳವ, ಭಗವತಿ ದೋಷ ಕಾಣಿಸ್ತದೆ. ಈ ನಮ್ಮಲ್ಲಿ ಪಾಂಡಿತ್ಯದ ಒಂಥರದ ವಕ್ತೃತ್ವದ ಎಲ್ಲ ವಯಸ್ಸಾದ್ಮೇಲೆ ಹೋಗ್ತು. ಇನ್ನೊಂದು ವಯಸ್ಸಾದ್ಮೇಲೆ ಹಲ್ಲಿಗೆ ಬಿದ್ದ ಮೇಲೆ ರ ಬದಲಾಗಿಲ್ಲ, ಬೋ ಬದಲಾಗಿ ಓ ಪಲಾತ ಪಲಾತ ಪಲಾತನ ಪಲಾತ ಹೀಗಾಗ್ತಾವ ಹಲ್ಲಿಗೆದಿಲ್ಲ. ಗಾತ್ರಂ ಸಂಕುಚಿತಂ ಗತಿರು ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ತತೆ ಬದಿರತ. ಚೂಡ್ತನ ಹೆಚ್ಚಾಗ್ತದೆ. ವಕ್ರಂಶ ಅಲಾಯ ಬಾಯಿನ ಕಾಲ ಸುರಿತದೆ. ಇದು ನಮ್ಮ ಫಿಸಿಕಲ್ ಫಿಟ್ನೆಸ್. ಇನ್ನು ಮೆಂಟಲಿ ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ. ನಾವು ಯಾರ ಬಾಂಧವರು ಉಳಿಸಿ ಬೆಳೆಸಿರ್ತೀವೋ ಅವನ ಮಾತು ಕೆಳಗೆ ಸುಮ್ಮ ಕೂಡೋ, ಸುಮ್ಮ ಒಂದು ಕಡೆ ಮೂಲೆ ರಾಮ್ ರಾಮ್ ಅನ್ಸೋದು. ಯಾವ್ದಾರ ಯಾಕೆ ಮಾಡ್ತೀವಿ ಮೊಮ್ಮಕ್ಕಳು ಅಂತ ಮುತ್ಯಾಗ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ ಪತ್ನಿನ ಚ ಸ್ನೇಹತೆ. ಅವ ಹೆಂಡತಿಗಳನ್ನ ನೋಡ್ತಾ ಅವ್ರು ಹೇಳೋದು ಕಲಿಯೋದ, ಇಬ್ಬರು ಹೇಳೋದು. ನೀವು ಹೊರಗೆ ನಡ್ಕೊಂಡು ಹೋಗ್ಬೇಕು. ಈಗ ಹೇಳ್ತಿರಲ್ಲ ಅಂತ ಹೆಂಡತಿ ತಾಕೀತು ಮಾಡ, ಅವ್ರು ವಿರುದ್ಧ ಮಾಡಿದ್ರೆ ಇಬ್ಬರು ಹೊರಗೆ ಹಾಕ್ತಾರೆ ಅವರು. ಪತ್ನಿನ ಚ ಸ್ನೇಹತಿ ದಿಕ್ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸ ಪುತ್ರೋಪಿ ಅಮಿತ್ರ. ಕಡೆಗೆ ಜಡ್ಮೆಂಟ್ ಬರ್ತದೆ, ಮಗನ ಕಡೆ ಹೋಗ್ತಾರೆ. ಮಗನು ಐ ಕಾಂಟ್ ಹೆಲ್ಪ್ ಪಾಪ ಪಾಪ ಐ ಕಾಂಟ್, ನನಗೇನು ಮಾಡಲಿ, ನಾನು ಕೆಟ್ಟ ಅನಿಸ್ತದ ಕರೆ, ಅದರ ಅಂದ್ಕೊಂಡು ಹೋಗು ನೀನು. ಅವ ಎಲ್ಲ ಕಡೆ ಮತ್ತು ಆವಾಗ ಇವ್ರು ದೊಡ್ಡವ್ರಿಗೆ ಹೆಂಗೆ ನಿಮ್ಗೆ ಜಡ್ಮೆಂಟ್ ಕೊಡ್ತಾರೆ ಮನೆಯೊಳಗೆ. ಆಮೇಲೆ ಮುದುಕಾದ ಜಡ್ಮೆಂಟ್ ಅವ್ರದೇ ಇಲ್ಲ. ಅವಾಗ ಪಾಪ ಕಡೆ ಪತ್ನಿ ದಿಕ್ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸ ಪುತ್ರೋಪಿ ಅಮಿತ್ರ. ಮಗನೂ ಕೂಡ ಅಮಿತ್ರ ಆಗಿದೆ. ಕೆಲವರು ಪಾಪ ಅನಿವಾರ್ಯದಿಂದ ಮಿತ್ರ ಆಗ್ತಾರೆ. ಒಳಗೆ ಕೆಟ್ಟ ಅನಿಸ್ತದೆ, ನಮ್ಮ ಅಪ್ಪ ಹಿಂಗೆ ಮಾಡುವ. ಆದ್ರೆ ಅವನ ಪಕ್ಷ ವಹಿಸಿದ ನಾನು ಇನ್ನೊಂದು ಊಟ ಬಂದ ಮನೆ ಹಿಂಗೆ. ಇದೆಲ್ಲ ಯಾಕೆ ಹೇಳಿದ್ರು, ನಮಗೆ ನಿಮಗೆ ಸಾಕಷ್ಟು ಸೌಂದರ್ಯ ಇರ್ತದ, ವಕ್ತೃತ್ವ ಇರ್ತದ, ವಾಕ್ ಇರ್ತದ, ದಮ್ ಇರ್ತದ. ಒಂದು ಕಾಲಕ್ಕೆ ಅದೇ ವ್ಯಕ್ತಿ ಎಷ್ಟೇ ಮೆರೆಯೋದು ಎಷ್ಟು 25ರಿಂದ 30 ವರ್ಷ ಭಾಳ ಇರ್ತದೆ. 15 ವರ್ಷಕ್ಕೆ ಮುಗಿತದೆ. ಅದೇ ಯಾವುದೇ ಸಂಗೀತಜ್ಞ ಇರಲಿ, ಅವನ ನಟ ಇರಲಿ, ವಿದ್ವಾಂಸ ಇರಲಿ, ಭಾಷಣಕಾರ ಇರಲಿ, ಹಾಡಾಮ ಇರಲಿ, ಒಂದು 15-20 ವರ್ಷ, 15 ಪೀಕ್ ಇರ್ತದೆ, ಪೀಕೆ. ಇನ್ನೊಂದು 15 ವರ್ಷ ಸಾಮಾನ್ಯ. ಮುಂದೆ ಮೊದಲೊಂದು 20 ವರ್ಷ ಏನು ತಿಳಿಯಂಗಿಲ್ಲ, ಮೊದಲೊಂದು 25 ವರ್ಷ ಏನು ತಿಳಿಯಂಗಿಲ್ಲ, ಮುಂದೆ 25 ವರ್ಷ ತಿಳಿದ್ರೂ ಉಪಯೋಗ ಇರಂಗಿಲ್ಲ. ನನಗೊಮ್ಮೆ ನಾವು ಬೇಜಾರ ಸ್ವಾಮಿ ಪರ್ಯಾಯ ಕೇಳ್ತಿದ್ವಿ. ನಾವು ಪರ್ಯಾಯ ಇದ್ದಾಗ ಕೋಚ್ ಅಂತ ಹೇಳಿ ಒಮ್ಮೊಮ್ಮೆ ನೀವು ಫ್ಯಾಮಿಲಿ ಕರ್ಕೊಂಡ್ಬರ್ತೀವಿ. ಆ ಸ್ಪೆಷಲ್ ರೂಮ್ ಕೊಟ್ಟರೆ ರಾಮ ಅಷ್ಟು. ಅವಾಗ ಅವರಲ್ಲಿ ಒಂದು ಬಡಮಾಳಿಗೆ ಅಂತದ ರಾತ್ರಿ ಮಲ್ಕೋತಿದ್ರು. ಅಲ್ಲೇ ಪಾಠ ಅವ್ರ ಜೋಡಿ ರಾತ್ರಿ ಅವ್ರಿಗೆ ನೋಡೋ ಮಲ್ಕೋಬೇಕು. ಸುತ್ತಮುತ್ತಲು ಶಿಷ್ಯರು ಯಾವ ಪದ್ಧತಿ ಮಧ್ವಾಚಾರಕ್ಕೆ ಹರಟೆ ಹೊಡಿತಾರೆ. ಉತ್ತರ ಕರ್ನಾಟಕದೆಲ್ಲ ಹೇಳ್ತಾರೆ. ನಾರಾಯಣ ಉತ್ತರ ಕರ್ನಾಟಕದೆಲ್ಲ ಹೇಳ್ತಿರ್ತಾರೆ. ಖುಷಿಯಾಗಿ ಹೇಳಿ ಸತ್ಯಜ್ಞಾನದ ಕಥೆಗಳು. ಆವಾಗ ಬೇಜಾರ ಸ್ವಾಮಿಗಳು ಒಂದು ದಿವಸ ಅಲ್ಲಿ ಸಂಜೆಗೆ 8 ಗಂಟೆಗೆ ಇದಾಗ್ತದೆ. 8 ಗಂಟೆಗೆ ರಥೋತ್ಸವ.
ಜೋಡು ಅಂತ ಮಂದಿ ತಮ್ಮದೇ ಹೇಳಿದ್ರು ಇವನು ನಾವು ನಿಂತಿದ್ದೇವೆ ತಗೊಳ್ತೀವಿ ನನ್ನ ಕಲಿತು ಬರೀ ಅದು ನಿಂತಲ್ಲ ಪಂಜಾಬ್ ಉಟ್ಕೊಂಡು ಶಾಲು ಹೌದು ಪಂಜಾಬ್ ಉಟ್ಕೊಂಡು ಶಾಲು ಅದು 82 ವರ್ಷ ಬರೀ ಭಯಾಗಿ ಬಂದು ಬೆಳೀತಿತ್ತು ಯಾಕೆ ಗೊತ್ತ ನನಗೆ ತರ್ಕವಿದ್ಯೆಯನ್ನು ಹೇಳಿದ ಗುರುಗಳು ಏನು ತರ್ಕದ ತಲೆ ಒಳಗೆ ಚೆನ್ನಾಗಿರ್ತಂತೆ ನಾನು ದೂರ ಹಾಕಿದ್ದೀನಿ ಅಂದ್ರೆ ನನ್ನ ಬೆಂಗಳೂರಿಗೆ ಹೇಳಿಸ್ತಾರ ಬೈತಾರ ಹಂಗ ಉದ್ದಾಂತ ಹೋಗಿ ತರ್ಕ ಬಂದಿಲ್ಲ ನಮ್ಮಲ್ಲಿ ನಿಮ್ಮ ಇಂಗ್ಲೀಷ್ ಹಂಗೆ ಮ್ಯಾಥಮೆಟಿಕ್ಸ್ ಇದ್ದಂದ್ರೆ ನಾವು ಭಾಳ ಜೋರ ಅಂತ ಇವಾಗ ಕನ್ನಡ ಚಲೋ ಅದ ಇಂಗ್ಲೀಷ್ ಅವೆಲ್ಲ ಅದ ರೀ ಹಳೆ ವಿಷಯಗಳು ಮ್ಯಾಥಮೆಟಿಕ್ಸು ಸೈನ್ಸು ಚಲೋ ಇದ್ದ ಅದೇ ನಾವು ಕಲೆ ವಿದ್ಯಾರ್ಥಿ ಅಂತ ಹೇಳಿ ನಮ್ಮಲ್ಲಿ ತರ್ಕ ಮತ್ತು ವ್ಯಾಕರಣ ಯಾವ ಸ್ವಲ್ಪ ತಲೆಗೆ ಹತ್ತಿದ ಅವ ಒಳ್ಳೆ ವೇದಾಂತಾದಿಗಳು ಚಲೋನೇ ಕಲೆ ಅವೇಶ ಆದ್ರೆ ತರ್ಕ ಸಹಿತ ವೇದಾಂತ ಇತ್ತಂದ್ರೆ ಬೆಳಗ್ಗೆ ಅಂಥ ತರ್ಕ ಪಂಡಿತ ದಿಲ್ಲಿ ಒಳಗೆ ಕಡಂಗಲ್ ಶಾಸ್ತ್ರಿ ಅಂತ ತರ್ಕ ಪಂಡಿತ ಅವನ ಜೊತೆಗೆ ಪೇಜಾವ್ ಸ್ವಾಮಿಗಳು ಹೋದ ಅವಾಗ ಈ ಇದಕ್ಕೆ ಪಂಡಿತರಿದ್ದಾನೆ ಚಲೋ ಇತ್ತು ಪೇಜಾವ್ ಸ್ವಾಮಿ ತಯಾರು ಮಾಡಿ ಅವ್ರ ಮುಂದೆ ಪಾದಕ್ಕೆ ಹಚ್ಚಿದ್ರು ನಾನು ಆ ವಾದನ ಗೆದ್ದೆ ಇವಾಗ ಅನುಗ್ರಹದಿಂದ ಗೆದ್ದೆ ಹೊರಟು ಆದರೆ ಏನೇ ಎಲ್ಲ ಮಾತು ನಾ ಯಾರಂತೆ ಬಂದು ಅನ್ಯಾವ ಹಾಗೆ ಬಿದ್ದು ತಿನ್ನೋದು ಬಾಳೆಹಣ್ಣು ಯಾರು ಒಬ್ಬರು ಹೆಸರು ಹೇಳಂಗಿಲ್ಲ ಒಬ್ಬರು ವಯಸ್ಸಾದ ಸ್ವಾಮಿಗಳು ಬಂದ್ಮಂದಿ ಈ ಮತ್ತಾಕ್ಷಿ ಬಿಟ್ಟೆ ಮತ್ತಾಕ್ಷಿ ಭಯ ಆಗ್ತದೆ ಮತ್ತಾಕ್ಷಿ ಭಯ ಆಗ್ತದೆ ಅದರಿಂದ ಭಾಳ ವಯಸ್ಸಾದಾಗಿ ದೃಷ್ಟಿಗೆ ಬುದ್ಧಿ ಭ್ರಮಶ ಆದ ಒಬ್ಬರು ತರ್ಕ ಪಂಡಿತರು ಒಳ್ಳೆ ಉಪಜ್ಞಾನಗಳು ನಾನು ಹೊಡಿತು ಸಂಜ್ಞಾನ ಗೊತ್ತಾ ಭಯ ಅದೇ ಏನದು ಕೆ ಹಾಂ ಕೆ ಹುಟ್ಟು ಬಂದು ಅನ್ಕೊಂಡು ಹಾಂ ಕೇಶವ ಮುಂದಿನ ಯಾವುದು ಮುಂದಿನ ಯಾವುದು ನಾರ ಅನೇಕ ಸಲ ಸ್ಟಾರ್ಟ್ ಮಾಡಿ ಅದಕ್ಕೆ ಬುದ್ಧ ಕೇಳ್ತಾನೆ ಸಣ್ಣ ಹುಡುಗಿಂತ ಅವನು ಜ್ಯೋತಿಷ್ಕಾರ ಹೇಳಿರ್ತಾನೆ ನೀ ವೈರಾಗ್ಯ ಹುಟ್ಟು ದೃಷ್ಟಿ ನೋಡಬೇಡ ನಿಮ್ಮೆಲ್ಲರೂ ಸನ್ಯಾಸ ಆಗಿ ಅದಕ್ಕೆ ಅವ್ರ ಅಪ್ಪ ಭಾಳ ಅವಂಗ ಯಾವಾಗ ಅಟ್ರಾಕ್ಟ್ ವಸ್ತು ನಡುವೆ ಇರ್ತಿದ್ದ ಅಪ್ಪೆಲ್ಲೇ ಹೋಗಿದ್ದ ಅಂದ್ರೆ ಸಾರಥಿನ ಕರ್ಕೊಂಡು ಬ್ಯಾಸ್ರಿಗೆ ಬಂದವರು ಕರ್ಕೊಂಡು ಹೋಗಿ ಹೊರಗೆ ಹೊಸದಾಗಿ ಕೂತ ಎದೋರಿಗೆ ಒಬ್ಬ ಕೈ ಒಳಗೆ ಕುಷ್ಟು ಮುದುಕ ಬಡಿಗೆ ಹಿಡ್ಕೊಂಡು ಹಿಂಗೆ ಹುಬ್ಬೆಲ್ಲ ಕೆಳಗೆ ಬಿದ್ದಿದ್ದು ಅವ್ನು ನೋಡಿದ ಬುದ್ಧ ನಾನು ನೋಡಿದ ಕೈಶಭೋ ಸೂತ ವಿಷಾಕ್ತ ಹಸ್ತ ಸೂತ ಕೇವಲ ಬಡಿಗೆ ಹಿಡಿದವ ಯಾರು ಹೂ ಸೌಂದತ ಹುಬ್ಬೆಲ್ಲ ಕೆಳಗೆ ಬಿದ್ದಾವಲ್ಲ ಏನಿದು ಯಾವ ಪ್ರಾಣಿ ಅವ್ನು ನೋಡಿದ್ದೇನಂತ ಶಿಥರೇ ನತಾಂಗ ಎಲ್ಲ ಜ್ಯೋತಿ ಇದು ಏನಿದು ಇದಕ್ಕೇನಂತಾರ ಅಂತ ಆವಾಗ ಸಾಧ್ಯ ರೂಪಸ್ಯ ಹಂತ್ರಿ ವ್ಯಸನಂ ಬಲಶ್ಯ ಶೋಕಶ್ಯ ಯೋನಿ ನಿಧನಂ ರತೀನ ನಾಶಸ್ಮೃತೀನ ವಿಪುಲಿಂದ್ರಿಯಾಣ ಏಷ ಜರ ಜರ ಅಂದ್ರೆ ಶಾರದ ಜರ ಅಂದ್ರೆ ಮುರುಗ್ತಾನೆ ಇಂಗ್ಲೀಷ್ನಾಗ ಜರ ಮರಣ ಅಂತ ಜರ ಅಂದ್ರೆ ಮುಪ್ಪು ಈ ಮುಪ್ಪು ಅದರ 4 ಗುಣ ರೂಪಸ್ಯ ಹಂತ ಮೊದಲೇದ್ದು ಆ ಮುಕ್ತನ ಬಂದು ನಮ್ಮ ರೂಪ ಹೋಗ್ಬಿಡ್ತು ಮೊದಲೇ ಸೌಂದರ್ಯ ಇರ್ತದೆ
ಎಷ್ಟೋ ಮಂದಿ ಅಂತಾರೆ ಏನ್ರಿ ಮೊದಲೆರಡು ಚಂದ ಇದ್ರಿ ಈಗಿಲ್ಲ ಅಂತಾರೆ. ಮೊದಲೆರಡು ಚಂದ ಕಾಣಿಸ್ತಿದ್ರಿ, ಈಗ ಹಿಂಗಿದ್ದಿಲ್ಲ. ಅಯ್ಯೋ ಪಾಪ ರೂಪಸ್ಯ ಹಂತ್ರಿ ವ್ಯಸನಂ ಬಲಶ್ ಶಕ್ತಿ ಕುಗಿಬಿಡ್ತು. ಶೋಕಸ್ಯ ಯೋನಿ ದುಃಖದ ಸೆಲೆ, ನಿಧನಂ ರತೀನ ಸಂತೋಷದ ಸಮಾಧಿ, ನಾಶ ಸ್ಮೃತಿನ ಸ್ಮೃತಿಗಳ ನಾಶಾವರ್ತ. ಹೆಚ್ಚೇನು ಹೇಳಿ ರಿಪು ಇಂದ್ರಿಯ, ಎಲ್ಲ ಇಂದ್ರಿಯಗಳಿಗಿದು ರಿಪು ಒಂದು ಶಸ್ತ್ರ. ಏಷ ಜರ, ಇದಕ್ಕೆ ಜರ ಅಂತ ಗಯೇಶ ಭಗ್ನ. ಹೂವು ಈ ಅವಸ್ಥಾನ ಇರ್ತದೆ ನೋಡಿ ಎಲ್ಲರಿಗೂ ಯಾರಿಗಿರ್ತದ? ಪೀತಂ ಅನೇನ ವಯಸ್ಸು. ಚಿಕ್ಕ ವಯಸ್ಸಿದ್ದಾಗ ಒಂದು ತಾಯಿ ತೊಳಿ ಮ್ಯಾಲ ತಾಯಿ ಹಾಲು ಕೊಡ್ದ, ಮುಂದೆ ಬೆಳೆದಾನ, ಒಳ್ಳೆ ಆಟ ಆಡ್ಯಾನ, ಮಸ್ತ್ ದೇಹ ಧಾರಣ ಮಾಡ್ಕೊಂಡು ತಾರುಣ್ಯವನ್ನು ಹೋಗ್ತಾನೆ. ಈಗ ಹಿಂಗಾಗಿ ಕೇಳ್ದ, ನನಗೂ ಹಿಂಗೆ ಬರ್ತೇನೆ ಕೇಳ. ನಿನಗೂ ತಾಯಿ ಹಾಲು ಕೊಡಲಿಲ್ಲ, ನಿನಗೂ ಬರುವುದಿಲ್ಲ. ಇಷ್ಟು ಭಯಾನಕವಾದಂಥ ಅವಸ್ಥಾ ಮುಂದಿಟ್ಕೊಂಡು ನಾವು ಸಂಸಾರವನ್ನು ನಿತ್ಯ ಅಂತೀವಲ್ಲ, ಏನಿದೆ ಆರತೆ ರಥವನ್ನು ಹೊಡಿ ಈ ಕಡೆ ಅರಣ್ಯದ ಕಡೆ. ನಾನು ತಪಸ್ಸು ಮಾಡ್ತೀನಿ. ಇದೆಲ್ಲ ಇಲ್ಯಾಕೆ ಆಗತ್ತೆ ಅಂದರೆ ನಮ್ಮಲ್ಲಿ ಗುಣಗಳವ ಇದೆ, ದೋಷನೂ ಭಾಳ. ನಮ್ಮ ಪರಮಾತ್ಮನಲ್ಲಿ ಗುಣಗಳು ಮಾತ್ರ ಅವ ದೋಷ. ಇದೇ ಲೋಕ ವೈಲಕ್ಷಣ. ನಮ್ಮ ಲೋಕದಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ಕಂಡಾಗ ಅದ್ರ ಹಿಂದೆ ಏನಿರ್ತದೆ? ದೋಷಂಗ ಇದೆ. ದೀರ್ಘ ಆಯುಷ್ಯ, ಎಷ್ಟೇ ಆಯುಷ್ಯದನ್ನು ಅಲ್ಲಿಗಿಲ್ಲ ಹೋಗ್ಯಾವ, ಕಿವಿ ಕೇಳ್ಸಂಗಿಲ್ಲ. ಯಾವ ಅಲ್ಲಿ ಗಟ್ಟೆವರಿ ಕಿವಿ ಗಟ್ಟೆ ಹಂಗೆ ನಡೆದಿಕ್ಕೆ ಬರ್ತದೆ. ಎಲ್ಲ ಚಲೋ, ಸ್ಮೃತಿ ಭಾರಿ ಇರುತ್ತೆ. ಮತ್ತು ಮರಣ ಬರುತ್ತೆ. ಮರಣ ನೋಡಿದ್ರೆ ನಾವು ಮರಣಕ್ಕಾದ್ರೆ. ಆದ್ದರಿಂದ ಇಂಥ ಲೋಕ ವಿಲಕ್ಷಣವಾದಂಥ ಗುಣಗಳ ಪರಮಾತ್ಮ ಏನವ ಹೇಳಿ, ದೋಷರಹಿತವಾದ ಗುಣಗಳು ಲೋಕದಾಗ ಎಲ್ಲಿ ಹಿಂಗಿಲ್ಲ. ಗುಣಗಳು ಕಾಣಿಸ್ತಾವೆ, ಆದ್ರೆ ದೋಷರಹಿತ ಗುಣ ಕಾಣಿಸ್ತಾವೇನು? ಸಣ್ಣ ಕೂಡ ದೋಷ ಇದೆ. ಅದೇ ಹೇಳಿದ್ರೆ ಏ ಪೃಥಕ್ ವಿಹಿತ ವಿಷ್ಣು ಗುಣ ವೇದೇನ ಸಾಧನ ಏವ ದೃಷ್ಟಿ ವೈರೋಮ್ಯಾತ್ ಅಂಗೀಕಾರ್ಯ ಅಚಾಪರ. ದೃಷ್ಟಿ ವೈರೋಮ್ಯಾತ್ ಅಂತ ಅಂದ್ರ ದೃಷ್ಟಿ ವೈಲೋಮ್ಯಾತ್ ಅಂಗೀಕಾರ್ಯ. ಅರ್ಥೇನು? ಅರ್ಥೇನ್ರಿ? ದೃಷ್ಟಿ ವೈಲೋಮ್ಯಾತ್ ಅಂಗೀಕಾರ್ಯ. ದೃಷ್ಟಿ ವೈಲೋಮ ಅಂದ್ರೆ ದೋಷಗಳನ್ನ ಅಂಗೀಕಾರ ಮಾಡಿ ಅದು ದೇವರಲ್ಲಿ ಅಂಗೀಕಾರ್ಯ ಅಂತ. ದೃಷ್ಟಿ ವೈಷಮ್ಯ ನಮ್ಮ ದೃಷ್ಟಿ. ನಮ್ಮ ದೃಷ್ಟಿಯಿಂದ ಈ ದೋಷಗಳ ಹೊರತು ದೇವರಲ್ಲಿ ದೋಷಗಳು ಇಲ್ಲ. ಕೃಷ್ಣನೂ ಕೂಡ ಯುದ್ಧ ಒಳಗೆ ಪಡ್ಸ್ಕೊಂಡ, ರಕ್ತ ಬಂತು, ರಾಮನು ಯುದ್ಧ ಒಳಗೆ. ಇವು ನಮ್ಮ ದೃಷ್ಟಿಯಿಂದ ಕಾಣಿಸ್ತಾವ ದೋಷ. ಅವು ಅಲ್ಲ, ಅದು ನಮ್ಮ ದೃಷ್ಟಿಯಿಂದ ಹಂಗದ ಬಂತು. ನಿಜವಾದ ಗುಣಗಳು ದೇವರಲ್ಲಿ ಅವನೇ ಅಲ್ಲ ಅಂತ ಅಂಗೀಕಾರ್ಯ. ತಾತ್ಪರ್ಯ ಇಷ್ಟೇ, ಲೋಕದಲ್ಲಿ ದೋಷ ಸಹಿತವಾದ ಗುಣಗಳು ಕಾಣಿಸ್ತಾವ, ಅದು ದೇವರಲ್ಲಿ ದೋಷ ಇಲ್ಲದೆ ಗುಣಗಳು ಅಂತ ಅಂಗೀಕಾರ. ಅದೇ ದೃಷ್ಟಿ ವೈರೋಮ್ಯಾತ್ ದೇವ ಅಂಗೀಕಾರ್ಯ. ದೇವನೇನು? ವೇದಗಳಲ್ಲಿ ಯಾವ ದೇವರ ಅನಂತ ಗುಣಗಳು ಹೇಳಲಾಗಿದೆಯೋ ಆ ಗುಣಗಳು ಕೂಡ ಲೋಕದಲ್ಲಿ ಕಾಣ್ತಾವೆ. ಇಲ್ಲಿ ಒಂದೇನು ದೋಷದಿಂದ ಕಾಣಿಸ್ತಾ ಇದೆ. ದೋಷ ಬಿಟ್ಟು ಕೇವಲ ಗುಣ ತಗೋಬೇಕು. ಅವತಾರಗಳಲ್ಲಿ ನಾವು ದೇವರ ಅನೇಕ ರೂಪಗಳು, ಕೃಷ್ಣ ಬೆಣ್ಣೆ ತಿಂದ, ಕದ್ದ, ನೋಡ, ತಿದ್ದ, ಎದ್ದ, ಬೈದ್ರು, ಬೈಗೊಂಡ,
ಗುಣಗಳ ಜೊತೆಗೆ ದೋಷವೂ ನಾವು ಕೇಳ್ತೀವಿ. ಆ ತಗೊಳ್ಳಕ್ಕೆ ಹೆಂಗೆ ಮಾಡೋದು ನಾವು? ಕೇವಲ ಗುಣಗಳು, ಹಾ ಕೇವಲ ಗುಣಗಳು. ಹಾ ಆ ಗುಣಗಳನ್ನು ಬಿಟ್ಟು ಅಂಗೀಕಾರಿ ಮತ್ತೆ ಅಪರಂ. ಅಪರ ಅಂದ್ರೆ ಏನು? ದೋಷ. ಹಾ ದೋಷ ಸ್ವೀಕಾರ ಮಾಡಲ್ಲ. ವೇದಗಳಲ್ಲಿ ಹೇಳದೇ ಇದ್ದಂಥ ಒಪ್ಪಲ್ಲ. ಇದು ಯಾಕೆ ಹೇಳಿದ್ರೆ ಹೇಳು ಅಂದರೆ ನೀವು ದೇವರು ಮಹಾನುಭಾವ ಅಂತೇಳಿ, ವೇದ್ಯಾಗ ಅನಂತ ಗುಣ ಪರಿಪೂರ್ಣ ಅಂತೇಳಿ ಓಕೆ ಗೊತ್ತು. ಅವನಿಗೆ ರಾಮಕೃಷ್ಣ ಆದಾಗ ದೋಷ ಕಾಣಿಸ್ತಾವಲ್ಲ ಅಂದರೆ ಪ್ರತ್ಯಕ್ಷ ಅನುಭವ ಬರ್ತದೆ. ಅದೇ ಹೇಳಿದ್ರು. ಇವ ಕೃಷ್ಣ ಪರಮಾತ್ಮ ಅಂತ ನಿಮ್ಗೆ ಗೊತ್ತಾಗಿದೆ. ಅದರಿಂದ ವೇದಗಳಿಂದ ಪ್ರತ್ಯಕ್ಷದಿಂದ ಆ ವೇದದಲ್ಲಿ ಏನು ಹೇಳ್ತಾನ? ನಿರ್ದೋಷರಹಿತ ಇಲ್ಲಿ ಯಾವ್ದು ದೋಷ ಕಾಣಿಸ್ತಾವ? ನಮ್ಮ ದೃಷ್ಟಿ. ನಮ್ಮ ದೃಷ್ಟಿ. ಆದ್ದರಿಂದ ವೇದಗಳನ್ನು ಹೇಳಲ್ಪಟ್ಟಿರತಕ್ಕಂಥ ಗುಣಗಳು ದೇವರಲ್ಲಿ ಇಲ್ಲಿ ಕಂಡರು ನೋಡಿ ಸಹಿತವಾಗಿ ಕಾಣಿಸ್ತಿರ್ತಾವೆ. ಅದನ್ನು ನಾವು ಅನ್ಯತ ಬಿಟ್ಟು ಕೇವಲ ಹಿಂಗ್ಯಾಕ ನಮ್ಮ ಪ್ರತ್ಯಕ್ಷ ಅನುಭವ ಬರ್ತದಲ್ಲ, ಕೃಷ್ಣ ಕದ್ದಾನ ಮೆದ್ದಾನ. ಇಲ್ಲಿ ನಿಮ್ಮ ಪ್ರತ್ಯಕ್ಷ ಉಪಯೋಗ ಬೀಳಂಗಿಲ್ಲ. ಕೃಷ್ಣ ಕದ್ದಾನ ಇತ್ಯಾದಿ ಕಾಣಿಸ್ತದೆ. ಈ ಕೃಷ್ಣನು ಕದ್ದ ಕೃಷ್ಣನು ಮೆದ್ದ ಕೃಷ್ಣನು ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗಿದೆ. ಅದರಿಂದ ಆ ವೇದನಾಗ ಹೇಳ್ಯಾರ ದೋಷ ಅಲ್ಲಿದೆ. ಪ್ರತ್ಯಕ್ಷ ಪ್ರಬಲ ಪ್ರಮಾಣವೇ ಪ್ರತ್ಯಕ್ಷ. ಕೃಷ್ಣ ಗಂಡಿ ತಿಂದಾನ ಪ್ರತ್ಯಕ್ಷ ತೋರ್ತು, ಓಕೆ ಓಕೆ. ಆದರೆ ನಾರಾಯಣ ರೂಪರಾದಂತಹ ಕೃಷ್ಣನಲ್ಲಿ ಈ ಗುಣಗಳ ಹೆಂಗ ನಮ್ಮ ದೋಷ. ಹಿಂಗ್ಯಾಕೆ ನಾವು ಬದ್ಲಿ ಮಾಡ್ಕೋಬೇಕು? ಪ್ರತ್ಯಕ್ಷ ವಿಲಕ್ಷಣಗಳು ಕಾಣಿಸ್ತವೆ. ಪ್ರತ್ಯಕ್ಷವಾಗಿ ಲೋಕ ವಿಲಕ್ಷಣ ಗುಣಗಳು ಕಾಣಿಸ್ತಾವ. ಗೋರ್ಧನ್ ಮತ್ತು ಅದೇ ಅವು ಕಾಣಿಸ್ತಾವ. ಒಮ್ಮೆ ಲೋಕ ವಿಲಕ್ಷಣವಾಗಿ ಕಂಡ್ರಾಗೂ ಲೋಕ ವಿಲಕ್ಷಣವಾಗದೇ ಇರತಕ್ಕಂಥ ಎಷ್ಟೇ ಗುಣಗಳ ಕಂಡರೂ ದೋಷ ಕಾಣ್ತಕ್ಕ. ಆ ದೋಷದ ವ್ಯವಸ್ಥೆ ಹೆಂಗ್ ಮಾಡೋದು? ಅದು ಬಿಟ್ಬಿಡ್ಬೇಕು. ಅಸುರ ಮೋಹನ ಅಂತ ಅದು ಅವು ನಿಮ್ಮ ಪಾಠಕ್ಕೆ ಬಂದ ದೋಷ. ಅವ್ರೇಂತಾರ ದಿನ ಪಾಠ ಕೇಳಿ ನಿಮ್ಮ ಚಟ ಬಿಟ್ಟು ನಾಟಕ ಅದು ನಿಮ್ಮ ಮನೆಗೆ ಹೇಳ್ಕೊಡು. ಇದು ಹೊರಗಿನ ಪಬ್ಲಿಕ್ ಇರೋ ಮಾತಾಡೋ ಬೇಡ. ಅವ್ರು ಈ ಉತ್ಸವ ನಡೆಯಂಗಿಲ್ಲ. ವೇದ ಅಂತ ಮುಂದೆ ಅದಕ್ಕೆ ನೀವು ನಾಟಕ ಅಂತ ಭಗವದ್ ಭಕ್ತರಿಗೆ ಹೇಳಿ ಕಲಿನೋದು ಕೂಡ. ಇನ್ನೂ ನೀವು ವಾದ ವೇದಿಕೆಯೊಳಗೆ ಹಿಂಗೆ ಶುರು ಮಾಡಿಬಿಟ್ರೆ ವಿಮಲಾನಂದ ತೀರ್ಥ ಭಗವತ್ಪಾದಾಚಾರ್ಯ ಎಂಬುವಂಥವ್ರು ಇರ್ತಕ್ಕಂಥವ್ರಾಗ ವಾಯುದೇವ ಶುದ್ಧ ಅವತಾರ ಆಗ್ತಾ ಇದ್ದಾರೆ. ನೀವು ಅವ್ರ ಮಾತನ್ನು ಕೇಳಲಿಕ್ಕೆ ಬೇಕು. ಶಂಕರಾಚಾರ್ಯ ಹೇಳಿದ್ರೆ ವಾದ ಒಳಗ ಅಲ್ಲಿ ನಿಮ್ಮ ಮಧ್ವಾಚಾರ್ಯ ನಾಯಕ ಹೋಗ್ತೇವೆ. ಅವೆಲ್ಲ ಅವ್ರ ಮುಂದೆ ಹೇಳ್ಕೊತ್ಬಿಡಿ ಬರಂಗಿಲ್ಲ. ಅದು ಮತ್ತು ವೇದ ಅಂತ ಹೇಳ್ತಾರೆ. ಆದ್ದರಿಂದ ಈಗೇನಾಯ್ತು? ಪ್ರತ್ಯಕ್ಷ ಪ್ರಬಲ ಪ್ರಮಾಣ, ವೇದನೂ ಪ್ರಬಲ ಪ್ರಮಾಣ. ಇದು ಕೃಷ್ಣನ ದೋಷ ಕಾಣಿಸ್ತದೆ. ಪ್ರತ್ಯಕ್ಷವಾಗಿ ಕೃಷ್ಣ ನಿನ್ನಲ್ಲೂ ಕಾಣಿಸ್ತಾವ ದೋಷ, ಕೃಷ್ಣನಲ್ಲೂ ಕಾಣಿಸ್ತಾವ. ಹಾಗಾದ್ರೆ ಇದು ನಾವು ಹಂಗೆ ವ್ಯತ್ಯಾಸ ತಿಳ್ಕೊಳ್ಳೋದು ಇಲ್ಲ. ಕೃಷ್ಣನಲ್ಲಿ ಕಂಡಿರ್ತಕ್ಕಂತಹ ಏನು ಇರೋ ದೋಷಗಳಲ್ಲ, ಅವು ವೇದ ವಿರುದ್ಧ, ವೇದಕ್ಕೆ ವಿರುದ್ಧವಾಗಿದ್ದರಿಂದ ನಾವು ಅದರ ಒಪ್ಪ. ಹಾಗಾದ್ರೆ ನನ್ನಲ್ಲೇ ದೋಷ ಕಾಣಿಸ್ತಾವ, ನಿನ್ನ ದೋಷ ವೇದ ವಿರುದ್ಧ ಅಲ್ಲೇ ಅಲ್ಲ, ಪ್ರತ್ಯಕ್ಷ ನೀನು ಶುದ್ಧ ದೋಷಿಯಂತೆ ವೇದಗಳು. ಪ್ರತ್ಯಕ್ಷಕ್ಕೂ ದೋಷ. ನಮ್ಮಲ್ಲಿ ದೋಷ ಎರಡು ಪ್ರಮಾಣ. ಪ್ರತ್ಯಕ್ಷ ಮತ್ತು ವೇದ ಆ ದೋಷ ದುಷ್ಟ ಹೋಗ್ಲಿಕ್ಕೆ ಅದುಃಖಮಿ ತರ ಸರ್ವ ದುಃಖ ಇವತ್ತು ದುಃಖಿನ ಜೀವಿ ತೇಷಾ ದುಃಖ ಪ್ರಾಣ. ನಾನು ಏನಾಯ್ತು, ನಾವು ವೇದ ಪ್ರತಿಪಾದ್ಯರೆ. ನಾವು ನಮ್ಮ ದೋಷಗಳು ವೇದ ಪ್ರತಿಪಾದ್ಯ. ಅದು ನಾವು ವೇದ ಪ್ರತಿಪಾದ್ಯರೆ. ಪ್ರತ್ಯಕ್ಷಕ್ಕೂ ಹಿಂಗೆ ನಮ್ಗೆ ಎರಡೆರಡು ಪ್ರಮಾಣ. ಏನೋ ಪ್ರತ್ಯಕ್ಷ ದುಷ್ಟರು ಪ್ರತ್ಯಕ್ಷ. ಭಗವಂತಗ ವೇದೈಕ ವೇದ್ಯ ಆಗಿದ್ದರಿಂದ ವೇದಕ್ಕೆ ವಿರುದ್ಧವಾದ ಗುಣಗಳಲ್ಲಿ ಕಾಣಿಸ್ಕೊಂಡ್ರೆ
ನಮ್ಮ ದೋಷ ಹೀಗೆ ನಮಗ ಆರೋಪ ಮಾಡ್ಕೊಂಡು ಬರಂಗಿಲ್ಲ. ವೇದ ಪ್ರಮಾಣ. ಅದಕ್ಕೆ ಈಗ ಶ್ರೀಮಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ. ಅದಕ್ಕೆ ಅವರಲ್ಲಿ ಏನೇ ಸಣ್ಣ ಪುಟ್ಟ ದೋಷ ಕಾಣಿಸ್ತಾವೆ. ಗಮನ ಸಣ್ಣ ಸಂಕಥ ನಮಸ್ಕಾರ ಮಾಡೋದು ತಂದೆ ತಾಯಿಗೆ ಅಥವಾ ಗುರುಗಳನ್ನು ನಮಸ್ಕಾರ ಮಾಡೋದು, ಆಮೇಲೆ ಶ್ರೀಮದಾಚಾರ್ಯರು ಇದು ಮಾಡೋದು, ಸಣ್ಣ ಪುಟ್ಟ ದೋಷ ಕಾಣಿಸ್ತಾವೆ. ಎಲ್ಲ ದೋಷಗಳು ತಪ್ಪವ, ನಮ್ಮ ದೋಷ. ಯಾಕೆ ಅವರು ವಾಯುದೇವರು ಅಂತ ಕೊನೆಗೆ ಎಲ್ಲಿರೋದು? ಬಳಿತಾ ಸೂಕ್ತ ವೇದ ಪ್ರಮಾಣ. ವೇದದಲ್ಲಿ ವಾಯುದೇವರು ಅಂತ ಹೇಳ. ಅದ ಕಾರಣ ಅಲ್ಲಿ ಅವ್ರಿಗೆ ದೋಷಾದಿಗಳಿಲ್ಲ. ದೋಷ ಅಂದ್ರೆ ದೇವರ ಮುಂದೆ ದೋಷವ. ಹೋಗದಾಗ ಕಾಣ್ತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ, ಆಲಸ್ಯನ ಯಾವ ಇಲ್ಲ. ಹೀಗೆ ನಮ್ಗೆ ಯಾಕೆ ನಾನು ಮಧ್ವಾಚಾರ, ನನ್ನಲ್ಲಿ ಇದನ್ನು ಯಾಕೆ ಮಾಡಿ ನಾನು ಕೂಡ ಈ ವೇದ ಪ್ರತಿಪಾದ್ಯ ಅಲ್ಲ. ವೇದ ಪ್ರತಿಪಾದ್ಯ ಅಲ್ಲ. ವಾದರಾಜ ಸ್ವಾಮಿಗಳು ಕೂಡ ಅವರಲ್ಲಿ ದೋಷ ಕಾಣಿಸ್ತಾವ. ಅವ್ರು ಬರ್ಕೊಂಡ ಜ್ಞಾನದಾರಿದ್ರ್ಯ, ನನಗೆ ಜ್ಞಾನದಾರಿದ್ರ್ಯ ಅಂತ ತಿಳ್ಕೊಂಡ. ನನಗೆ ಆಯಾಸ ಅವ್ರು ಹೇಳ್ಕೊಂಡ. ಇದನ್ನು ನಾವೆಲ್ಲ ನಾವು ನಾಟಕ ಅಂತ ಯಾಕೆ ತಿಳ್ಕೊಬಾರ್ದು. ಮಧ್ವಾಚಾರದ ದೋಷ ಕಾಣಿಸ್ತೀವಿ, ನೀವು ಹೆಂಗೆ ಅದನ್ನು ನಾಟಕ ಅಂತ ತಿಳಿದು ಇವ್ರಿಗೆ ಯಾಕೆ ಅನ್ನಬಾರ್ದು? ವೇದ ಪ್ರತಿಪಾದ್ಯ ತಗುದ್ರೆ ಹೆಂಗೆ ಕೊಡ್ಬೇಕು ಅದಕ್ಕೆ? ಇಲ್ಲ, ಶ್ರೀಮಾನಂದ ತೀರ್ಥರು ಅವರು ವೇದ ಪ್ರತಿಪಾದ್ಯ, ವೇದದೊಳಗೆ ನಿರ್ದುಷ್ಟ ಅಂತ ಹೇಳಿ, ದೇವ್ರ ಮುಂದೆ ದೋಷೆ ಜೀವನಾದಿ ನಿರ್ದುಷ್ಟ ಅಂತ ಹೇಳಿ. ಅದಕ್ಕೆ ಅವರು ಅವರ ದೋಷಗಳು ಇದ್ರು, ಅವ್ರು ಯಾವ ದೋಷ ಕಾಣಿಸಂಗಿಲ್ಲ. ಇವರು ವೇದ ಪ್ರತಿಪಾದನೆ ಯಾಕಲ್ಲ ವಾದಿರಾಜ. ಸರಿ, ವಾದರಾಜರ ವೇದ ಪ್ರತಿಪಾದನೆ ಅಂತ ಏನು ಹೇಳ? ಅದಕ್ಕೆ ಮಹಾಸ್ರು ಆನಂದ ತೀರ್ಥ ವೇದ ಪ್ರತಿಪಾದನೆ ಶ್ರೀಮದಾಚಾರ್ಯ ಹೇಳ್ಯಾರ, ಸ್ವಯಂ ಅವರೇ ಹೇಳ್ಯಾರ. ಮುಂದೆ ಅವ್ರು ಟೀಕಾರ್ಯರನ್ನು ವ್ಯಾಖ್ಯಾನ ಮಾಡ್ಯಾರ, ವ್ಯಾಸಾಯರನ್ನು ಏನು ತಿಳಿದಾರ. ಸತ್ಯಾತ್ಮ ತನಕ ಎಲ್ಲ ಮಠದ ಎಲ್ಲ ಮತವರುಗಳ ಎಲ್ಲ ಮಠದವರು ಇವತ್ತಿಗೂ 100% ಇದು ಆನಂದ ತೀರ್ಥ ವಾಯುದೇವರ ಅವತಾರ ಏನು ವೇದನೆಯಾಗಿ ಹೇಳ್ಯಾರ ಆ ವೇದವು ಕರೆಕ್ಟ್. ವಾದರಾಜರು ವೇದ ಪ್ರತಿಪಾದ್ಯರು, ರುಜುಗಳು ಅಂತೆಲ್ಲ ಹೇಳ್ಯಾರ. ನಾವು ನಮಗೆ ವಾದರಾಜರು ಏನು ಹೇಳ್ಯಾರ? ಉಳಿದವರು ಬಿಟ್ಬಿಡ್ತು. ವಾದರಾಜರು ಹೇಳ್ಯಾರ ಸರಿ. ವಾದರಾಜ ಸಮಕಾಲೀನರು ಯಾರು ಹೇಳ್ಯಾರ? ಮಧ್ವಾಚಾರ ಸಾಕ್ಷಾತ್ ವಾಯುದೇವರ ಅವತಾರ ಅಂತ ಪಂಡಿತರು ಹೇಳ್ಯಾರ. ಪ್ರತ್ಯಕ್ಷ ಸಾಕ್ಷಿ ತೀರ್ಥ ಹೇಳ್ಯಾರ. ಒಬ್ಬರೇ ಒಬ್ಬರ ವಾದರಾಜ ಸಮಕಾಲೀನರು. ಸ್ವಯಂ ವಾದರಾಜ ಹೇಳಿಲ್ಲ. ಅವ್ರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವ ನಾರಾಯಣಾಚಾರ್ಯ ಅವರಾಗಿ ಸೋತ್ತವ ತೀರ್ಥರಾಗಿ ಮುಂದೆ ಅವರ ಯಾರು 2.5-3 ವರ್ಷ ಆದ್ಮೇಲೆ ಯಾರೋ ಒಬ್ಬ ಏಳಮೂಕನ ಸ್ವಪ್ನಂದು ವಾದರಾಜರ ಬಂದು ನಾ ಭಾವಿ ನಾ ಸಂವಿಧಾನಕ್ಕೆ ವೇದನಾಗಿ ಇಂತಿಂಥ ಉಕ್ತಿಗಳು ಅಂತ ಅವ ಇದು ಮಾಡ್ಯಾನ. ವೇದಗಳ ಉಲ್ಲೇಖ ಮಾಡ್ಯಾನ. ಯಾರು? ಏಳಮೂಕ ಒಬ್ಬ ಅವಾಗ ಬೃಂದಾವನಾಚಾರ್ಯ ಅಂತ ಯಾರೋ ಸಾಧನೆ ಮಾಡೋದು ಸ್ವಾಮಿಗಳಿದ್ರು. ಅವ್ರಿಗೆ ಬಂದು ಹೇಳ್ತಿದ್ರು ಈಗ ನನಗೆ ಅದೆಲ್ಲ ಬರ್ಕೋತ ಮುಂದೆ ಅವರು ವಾದರಾಜರು ಭಾವಿಸಂದಿದ್ರು. ಯಾಕಂದ್ರೆ ಸ್ವಪ್ನವೃಂದಾವನ ಆಖ್ಯಾನವಾಗಿ ಹೇಳ್ಯಾರ. ಇಲ್ಲ ಮತ್ತು ಮಧ್ವಾಚಾರ್ಯಗೆ ಹೆಂಗೆ ವೇದಗಳು ಇವ್ರಿಗೆ ಅವ ವೇದ ಉಲ್ಲೇಖ ಮಾಡ್ಯಾನ. ಯಾರು ಮಾಡ್ಯಾರ? ಅದಕ್ಕೆ ಅವರು ಈಗ ಜಗಳ ಎಲ್ಲ ನಡೆದ, ವಾದ ಎಲ್ಲ ನಡೆದ. ಈಗ ಮುಂದಿನವರು ಇವರು ಅದರಾದ್ರೆ ಭಾಗಿ ಸಮಯದು ಅಂತ ಹೇಳಿದ್ರು. ಅದರಿಂದ ವೇದ ಪ್ರತಿಪಾದನೆ, ಆ ವೇದ ಪ್ರತಿಪಾದನೆ ಹೇಳವ ಹೇಳ ಮುಖ್ಯ. ಆಗ ಶಂಕರಾಚಾರ್ಯ ಸಾಕ್ಷಾತ್ ಶಂಕರನ ಅವತಾರ ಅಂತ ಅವರು ಪುರಾಣ ವೇದ ಒಂದು ಅದ್ಯಾಕ್ಷರು ಅವರು ವೇದ ಹೇಳ ಚೈತನ್ಯ ಮಹಾಪ್ರಭು ಕೃಷ್ಣನ ಅವತಾರ ಅಂತ ಭಾಗವತ ಪ್ರವಚನ ಕೊಟ್ಟು ಭಾಗವತದ ಪ್ರಮಾಣ ಅವ್ಯಾ ಪ್ರಮಾಣ ಪ್ರಮಾಣ ಅವೆಲ್ಲ ನಮ್ಮ ಮಧ್ಯಮತ್ತಾಗಿ ಒಪ್ಪಿಲ್ಲ.
ಇದನ್ಯಾರು ಒಪ್ಪ ನೀವು ಒಪ್ಪಬೇಕು, ಅದೇ ಮಾಡ್ತಾರೆ ಒಪ್ಪಬೇಕು. ಮುಂದೆ ಅದು ಯಾರು ಬರ್ತಾರೋ ಊಟ ಮಾಡಲಿಕ್ಕೆ ಅವರೆಲ್ಲ ಪ್ರತಿಜ್ಞೆ ಮಾಡ್ತಾರೆ. ಹೀಗೆಲ್ಲ ಅದೆಲ್ಲ ಶಾಸ್ತ್ರ ವೇದಿಕೆ ಬರ ಇವರು ವೇದ ಪ್ರತಿಪಾದ್ಯರು ಅಂತ ಯಾವ ವೇದ? ಶ್ರೀಮದಾಚಾರ್ಯರು ಸ್ವತಃ ಬಳಿತ ಸೂಕ್ತದಿಂದ ಪ್ರತಿಪಾದ್ಯ ಅಂತ ಹೇಳಿದಂಗೆ ವಾದರಾಜರ ಸಾಕ್ಷಾತ್ ವಾಕ್ಯದ ಏನು ಸಾಕ್ಷಾತ್ ಎಳಮು ಕೇಳದ ಸ್ವಪ್ಪಂದ ಕೇಳದ ಮುಂದಿನ ಅದು ಪ್ರಮಾಣ ಆಗಂಗಿಲ್ಲ. ಅನೇಕ ಸಲ ಹೇಳಿಲ್ಲ ಇದು ಮನ ನಂದು ಅರ್ಜುನಿಗೆಯವರು ಅಂತ ಇದು ಬಂದಾಗ ಅವಾಗ ನಾನು ಅಂದೇ ಅಂತ ಹೇಳಿ ಪ್ರಮಾಣ ಏನು ನಮ್ಮ ಅಪ್ಪನ ಸ್ವಪ್ನ ಬಿದ್ದದ ಏನು ಇದು ಮನ ಹಿಂದೆಪ್ಪ ಜಡ್ಜ್ ಸ್ವಲ್ಪ ಸ್ವೀಕಾರ ಮಾಡ್ತಾನೆ. ನಮ್ಮ ತಂದೆಗೆ ಸ್ವಪ್ನ ಬಿದ್ದು ಇದೆಲ್ಲ ಅವ್ರು ಬದಿಟ್ಟಾದ್ರು ಅಂದ್ರೆ ಅವೇ ಮಾಡ್ತಾನೆ ಗೊತ್ತಂದ್ರೆ ನಮ್ಮ ಅಪ್ಪ ಜೀವಂತೇ ಇದ್ದಾರೆ ಅವ್ರು ಹೇಳ್ಕೊತಾರೆ ನಮ್ದಪ್ಪ ಅವ್ನ ಕನಸಿನಾಗಿನ ಅಪ್ಪ ಅವ್ರಿಗೆ ನಮ್ಮ ಸ್ವಂತ ಅಪ್ಪ ಇದ್ದಾಗ ಕರ್ಕೊಂಬರ್ತಾರೆ. ಏನಪ್ಪ ಅಪ್ಪ ಹೇಳೋದು ನಮ್ಮದೇ ಅದು ಒಬ್ಬ ಜೀವಂತ ವ್ಯಾಖ್ಯಾನ ಸ್ವಪ್ನ ವ್ಯಾಖ್ಯಾನ. ಅವ್ನು ಪಂಡರಾತಾಚಾರ್ಯ ಅವರೊಮ್ಮೆ ಆ ಭಾಗ ಸಮಯದ ಇದು ಒಪ್ಪಿದ್ರು. ಅದಕ್ಕೆ ಅವರು ಸಾರಿ ಇದಕ್ಕೆ ಹೋಗಿದ್ರು. ಹೋದಾಗ ಪಾಪ ಅವ್ರಿಗೆ ಇಷ್ಟೆಲ್ಲ ಡೇಂಜರ್ ಬರ್ತದೆ ಒಪ್ಪಂಗಿಲ್ಲ. ಅವರು ಚೌಕಿ ಹುಡುಗಿದ್ದಾರೆ ಅವ್ರಿಗೆ ಒಂದು ಎತ್ತಿ ಹೊರಗೆ ಕೊಟ್ಬಿಟ್ಟು ಅವ್ರಿಗೆ 4 ಮಂದಿ ಗಣಪತಿ ಎತ್ತಂಗೆ ಎತ್ತಿ ತಮ್ಮ ಅಲ್ಲಿ ಹೆಂಗು ಇನ್ನೊಂದು ನೀವು ಹೊರಗೆ ಹಾಕಿ ಪರ್ಯಾಯ ಅವ್ರ ಪರ್ಯಾಯ ಆಮೇಲೆ ಅವ್ರಿಗೂ ಸ್ವಲ್ಪ ತಲೆಯಾಗಿತ್ತು. ಹುಬ್ಬಳ್ಳಿಯಾಗ ಅವ್ರಿಗೇನೋ ಕರೆದಿದ್ದು ವಾದರಾಜರ ಮಹಿಮಾ ಭಾಷಣಕಾರ ಬೇಜಾರ್ ಸ್ವಾಮಿಗಳ ಅಧ್ಯಕ್ಷ. ಅವರು ಆಯ್ತು ನಮ್ಮ ದೊಡ್ಡ ಪಂಡಿತರು ಅವರು ಮನೆ ಅವರು ಒಂದು 4 ಶ್ಲೋಕ ಹೋಗ್ಬಿಟ್ಟು ನಾಹಂ ಭಾವಿ ಸಮೀರ ನಾಹಂ ಭಾವಿ ಸಮೀರ ಶ್ಲೋಕ ಚಂದ ರಾಜರು ಸ್ವಯಂ ವಾದರಾಜ ಸ್ವಾಮಿಗಳವರಿಗೆ ನಾನು ಭಾವಿ ಸಮೀರ ಅಲ್ಲ, ನಮ್ಮ ಮಧ್ವರ ದಾಸ ಸಮೀರ ದಾಸ ನಾನು. ಯಾರ್ಯಾರು ಹೆಂಗಂತಾರೋ ಪಾಪ ಭಾಗಿಗಳು ತೇಜಸ್ವಾಮಿಗಳು ಅಂತ ಕೇಳಿದ್ರು. ಇಲ್ಲ ಇದು ಜಾಗೃತ ಬೃಂದಾವನ ಆಖ್ಯಾನ ಉಂಟ ಅಲ್ಲೇ ಸ್ವಪ್ಪಂದಾಗ ಹೇಳ ವಾದರಾಜ ಅವನು ಹೇಳ್ಬೋದು. ಇದು ಚಲೋ ಗಟ್ಟಿಮುಟ್ಟಿದ್ದು ನನಗೆ ವಾದರಾಜರೇ ಬಂದು ಹೇಳ ನಿಮ್ಗೆ ಯಾವಾಗ ಈಗ ಯಾರೋ ನೋಡಿದ್ರೆ ಬೆನ್ ಬಡ್ದಂಗೆ ಆಯ್ತು ವಾದರಾಜ್ ನ್ಯಾಯ ಕಂಡಿದ್ದಪ್ಪ ನಾ ಕೆಲವು ಶೋಕ್ ಹೇಳ್ತೀನಿ ಬರ್ಕೊ ಅದು ಹೋಗಿ ಹೇಳ್ತಾರೆ ಬಡಬೇಡ ಪೆನ್ ತಂದು ಅವ್ರು ಹೇಳಿದ್ರು ಬರ್ಕೊಂಬಂದು ಅದು ಈಗ ಇಲ್ಲಿ ಹೇಳ್ಬೇಕು ಗಂಡ ಆಗ್ತದೆ ಅವ್ನು ಯಾವಾಗ ಕೂಡಿಸೋ ಮಾತು ಜಾಗೃತ ಉಂಟ ಇವ್ರು ಅವ್ರು ಸ್ವಂತ ಶ್ಲೋಕಂಕ ಮಾಡಿ ಮದುವೆ ಬರ್ತಾರೆ ಚಂದ ಶ್ಲೋಕ ಮಾಡಿ ನಾನು ಭಾವಿ ಸಮೀರ ಅಂತ ನನಗೆ ಯಾರು ಅಂತಾರಂತ ಕ್ರಮ ಹೀಗೆಲ್ಲ ಹಾಕೊಂಡು ಬಂದಾರ. ನನಗಿದ ವಾದರಾಜರು ಎಚ್ಚರಿಕೆ ಒಳಗಿದ್ದಾಗ ಹೇಳ್ಯಾರ ಅದು ಸ್ವಪ್ನದಾಗಲ್ಲ. ನಮ್ಮ ಸಿದ್ಧಾಂತ ಒಳಗೆ ಸ್ವಪ್ನ ಪದಾರ್ಥಕ್ಕಿಂತ ಜಾಗೃತ ಪದಾರ್ಥಗಳು ಸ್ಪಷ್ಟ. ನಮ್ಮಂದು ಹೇಳಿದ್ರು ಈಗ ಹಾಗೆ ಇದರಿಂದ ಏನು ಗೊತ್ತಾಗ್ತದೆ ಕಲಿ ಬಂದು ಹತ್ತಿ ವಿಷಯ ವೇದಗಳಲ್ಲಿ ಹೇಳಿರಬೇಕು ಒಂದು, ಆ ವೇದಗಳಲ್ಲಿ ಹೇಳಿದ್ದಾರೆ ಅಂತ ಸಂಪ್ರದಾಯಸ್ಥರು ಒಪ್ಪಿರಬೇಕು, ಸ್ವಯಂ ಅವರೇ ಒಪ್ಪಿರಬೇಕು. ಕೃಷ್ಣ ಹೇಳ್ತಾನೆ ಕೃಷ್ಣ ಹೇಳಾನ ನಾನು ವೇದಗಳಿಂದ ವೇದ್ಯ. ನಮಗೇನ ವೇದ ಈ ಸಂದರ್ಭ ಒಳಗೆ ಉಳಿಕಿದ್ರೆ ಯಾವುದು ಬೇಡ ಭಾಳ ಹಿಂದೆ ಬೇಡ ಯಾರು ಬೇಕು ಅವರೇ ಹೇಳಿದ್ರೆ ಸಾಕು. ನಮ್ಗೆ ವಾದರಾಜ ತಮ್ಮ ಇಷ್ಟು ಗ್ರಂಥ ಬರದ ಒಂದು ಕಡೆಗೆ ಹೋಗಿ ವಾದರಾಜರ ನಂತರ ಅವ್ರ ಗ್ರಂಥಕ್ಕೆ ಸಾಕ್ಷಾತ್ ವ್ಯಾಖ್ಯಾನ ಮಾಡಿದವರು ಯಾರಾದ್ರು ಹೇಳ್ಯಾರ?
ಮುಂದಿನವರು ಅವ್ರ ದೋಷಗಳನ್ನು ದೋಷ ಹೇಳ್ಕೊಂಡ ಅದು ಅದರಲ್ಲಿ ದೋಷ ಕೊಡ ನನಗೆ ಆಯಾಸ ಅದ ನನಗೆ ಜ್ಞಾನದಾರಿ ಅಂತ ಅವ್ರು ಹೇಳ್ಕೊಂಡ ಹಿಂಗೆ ರುಜುಗಳಾದವು ಸಮೀರ ಪದವಿ ಬರೋರು ಹಿಂಗೆ ಹೇಳ್ಕೊಂಡು ಶ್ರೀಮದಾಚಾರ್ಯ ಎಲ್ಲೆಲ್ಲೂ ನಂಗೆ ಜ್ಞಾನದಾರಿ ಅಂತ ಅಂತ ಹೇಳಿಲ್ಲ. ನಾಟಕಕ್ಕೆ ಹೇಳ್ಯಾರ ಅಂತ ಆ ನಾಟಕ ಹೇಳಂತ ಹೇಳಬೇಕಿಲ್ಲ, ಯಾರು ಹೇಳಬೇಕು? ಅವ್ರನ್ನೇ ಹೇಳಬೇಕು ರಕ್ಷಣೆ. ಅದಕ್ಕೆ ವ್ಯಾಖ್ಯಾನ ಮಾಡ್ಯಾರು. ಸ್ವವಿದ್ಯಾ ದಾರಿದ್ರ್ಯಂ, ತಮ್ಮ ವಿದ್ಯಾ ದಾರಿದ್ರ್ಯವನ್ನು ವಾದರಾಜರು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾಟಕ ತಂದಿಲ್ಲ ಅವರು, ಅದು ಮಧ್ವಾಚಾರ್ಯರು ಏನು ತಮ್ಮ ಜ್ಯೇಷ್ಠ ಯತಿಗಳಿಗೆ ನಮಸ್ಕಾರ ಆಶ್ರಮ ಅಚ್ಯುತಪ್ರೇಕ್ಷ ಅಹೋ ಮಹೀಯೋ ಮಹತಾ ವಿಡಂಬನಂ. ಮತ್ತೆ ಅದೇ ಎಂಥ ವಿಡಂಬನ, ಇವರೆಲ್ಲೇ ಅವರೆಲ್ಲೇ ಭುಜಂಗ ಭೂತೇಶ ವಿಹಂಗ ಪಾದಕ್ಕೆ. ಭುಜಂಗ ಅಂದ್ರೆ ಯಾರು? ಶೇಷದೇವರು. ಭೂತೇಶ ಅಂದ್ರೆ ಯಾರು? ರುದ್ರದೇವರು. ವಿಹಂಗ ಗರುಡದೇವರು. ಗರುಡ. ಅವರಿಂದ ಯಾವಾಗಲೂ ನಮಸ್ಕಾರ ಮಾಡಿಸಿಕೊಳ್ಳುವ ಈ ವಾಯುದೇವರು ಈ ಅಚ್ಯುತ ಪ್ರೇಕ್ಷಾಚಾರಂತಹ ಸಾಮಾನ್ಯ ಒಬ್ಬ ಸನ್ಯಾಸಿ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅಹೋ ಮಹೀಯೋ ಅಂತ. ಹಿಂಗ ವಾದರಾಜರು ವಾಗೀಶತ್ತಿ ನಮಸ್ಕಾರ ಮಾಡ್ಯಾರ ತಮ್ಮ ಗುರುಗಳು. ಕಂಡ ದೇವತೆ ನಮಸ್ಕಾರ ಮಾಡ್ಯಾರ. ಅಹೋ ಮಹೀಯೋ ಮಹದ ವಿಡಂಬನಂ ಅಂತ ಯಾರಾದ್ರೂ ಹೇಳ್ಯಾರ? ನೀವು ವ್ಯಾಖ್ಯಾನ ಮಾಡಬೇಡ ಅದಕ್ಕೆ, ನಿಜವಾಗಿ ಮಾಡಿ. ಇದು ಒಂದು ದೊಡ್ಡ ಎಲ್ಲರಿಗಿಂತ ಹೆಚ್ಚು ನಾವು ಕೇಳ್ತಾ ಇರೋದು ದೇವರ ದೋಷಾಭಾವವನ್ನು ಹೆಂಗೆ ವೇದ ಹೇಳ್ತಾರೆ. ವಾದರಾಜರ ದೋಷಾಭಾವವನ್ನು ಹೇಳಿದ್ದೆ ಎಲ್ಲಾದರೂ ವೇದ ಆಗಲ್ಲ. ಶ್ರೀಮದಾಚಾರ್ಯ ದೋಷಗಳಿಲ್ಲ ಅಂತ ವೇದ ಹೇಳ್ತಾರೆ. ವಾದರಾಜರಿಗೆ ದೋಷಾದಿಗಳು, ಇವರಿಗೆ ವಾಯುದೇವರಿಗೆ ದೋಷಾದಿಗಳು. ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರ. ವಾಯುದೇವರ ಬಗ್ಗೆ ಹೇಳ್ತಲ್ಲ ಶ್ರೀಮದಾಚಾರ್ಯ. ಹಂಗೆ ವಾದರಾಜರ ಬಗ್ಗೆ ದೋಷಾದಿಗಳು ಇಲ್ಲ ಅಂತ ಎಲ್ಲಾದರೂ ವೇದ ಹೇಳಿದ? ಇಲ್ಲ, ವೇದ ಹೇಳಿಲ್ಲ. ಸ್ವಯಂ ಅವರು ಹೇಳಿಲ್ಲ, ಅವರ ಶಿಷ್ಯಂದ್ರು ಹೇಳಿಲ್ಲ, ಅವರ ಗ್ರಂಥಗಳಲ್ಲಿ ಹೇಳಿಲ್ಲ. ಎಲ್ಲೂ ಇದ್ದಿರತಕ್ಕಂಥದ್ದನ್ನು ಯಾರೋ ಒಬ್ಬರು ಸ್ವಪ್ಪಂದಾಗ ಅದು ಅವ್ರು 200-300 ವರ್ಷ ಆದ ನಂತರ ಒಬ್ಬರು ಹೇಳ್ತಾನ ಅಂದ್ರೆ ಅದನ್ನು ವಾದ ವೇದಿಕೆಯಲ್ಲಿ ಅದು ಹೆಂಗೆ ನಿಂದಿರ್ತದೆ? ಇಷ್ಟಾಗಿ ಇವರು ಬೃಂದಾವನ, ಇಷ್ಟಾಗಿ ಇವರು ಬೃಂದಾವನ ದಾಸರು ಹೇಳ್ಯಾರ. ಅದು ದಾಸರು ಯಾರು ಹೇಳ್ಯಾರ? ವಿಜಯದಾಸರು ಅಂತ ಹೇಳ್ಯಾರ. ಭಾವಿಸ ಅದು ಭಾವಿ ಸಮೇತ ನೋಡಿ. ವಿಜಯದಾಸರು ನಾವು ಭಾವನ ಹೋಗ್ತೀವಿ, ವಾದಕ್ಕೆ ನಿಂತ್ಕೊಂಡಾಗ ಪ್ರಮಾಣ. ವಿಜಯದಾಸರಿಗೆ ಪ್ರಮಾಣ ಏನು? ವಿಜಯದಾಸರು ಯಾವುದನ್ನು ವಾದರಾಜರೇ ಹೇಳಿಲ್ಲ, ವಾದರಾಜ ಶಿಷ್ಯರು ಹೇಳಿಲ್ಲ. ವಿಜಯದಾಸರು ಹೇಳಬೇಕಾದ ಪ್ರಮಾಣ ನೋಡ್ರಿ. ವಾದಕ್ಕೆ ನಿಂತ್ಕೊಂಡಾಗ ಆ ದಾಸರು ಈ ದಾಸರು ನಮಗೆ ಅವರು ಪ್ರೋಕ್ಷ ಜ್ಞಾನಿಗಳು ಅವೆಲ್ಲ ನಮ್ಮ ಮನೆಗೆ ಇಟ್ಕೊಂಡು ಇಲ್ಲಿ ನೀವು ವಾದಕ್ಕೆ ನೋಡಿ ವಿಜಯದಾಸ. ಹಾಗಾದ್ರೆ ಏನೇ ವಿಜಯದಾಸರು ಮಹಾನುಭಾವ ದೊಡ್ಡವರು. ಅವ್ರ ಸಾಕ್ಷಾತ್ ಶಿಷ್ಯರು ಯಾರು? ಗೋಪಾಲ. ಅವರೇನು ಅವ್ರು ಶ್ರೀ ಜಗನ್ನಾಥ ದಾಸರು 32 ಸಂಧಿಗಳಲ್ಲಿ ಒಂದೇ ಒಂದು ಕಡೆಗೂ ಮಧ್ವಾಚಾರ್ಯರನ್ನು 100 ಸಲ ಹೊಗಳಿದಂತೆ ಜೀವೋತ್ತಮ. ವಾದರಾಜರನ್ನು ಯಾಕೆ ಹೊಗಳಿದ್ರು? ಶುದ್ಧ ನಿಮ್ಮ ಪ್ರಕಾರ ಪ್ರಮೇಯ ಯಾವುದು? ಭಾವಿ ಸಮಯ ಪ್ರಮೇಯ ಅಂತ ಇದು ಯಾರು ತಿಳ್ಕೋಗಿಲ್ಲ ತಮಸ್ಸಿಗೆ ಹೋಗ್ತಾರೆ. ಅದಕ್ಕಿಂತ ಅನಿವಾರ್ಯ ಇತ್ತಂದ್ರೆ ತ್ರಿಗದಾಮ ಸಾರ ಒಳಗೆ ಈ ಶ್ರೇಷ್ಠ ಪ್ರಮೇಯವನ್ನು ಜಗನ್ನಾಥನ ಯಾಕೆ ಹೇಳಿಲ್ಲ? ಸ್ವಯಂವರ ನಮ್ಮಲ್ಲೇ ಏಕಾತ್ಪಾದರ ವಾಕ್ಯ ಮಹಾಗೌರವ. ಅವರು ಆಯುಷ್ ಒಳ್ಳೆಯ ಕಾಲದಾಗೆ ಅವರು ಬ್ರಹ್ಮ ಆಗ್ತಾರೆ. ಅಂತಕ್ಕ ಅವ್ರಿಗೆ ಇದನ್ನೇ ಇಲ್ಲ, ಗೊತ್ತೇ ಇಲ್ಲ. ಇವರು ವೃಂದಾವನದ ಅದಕ್ಕೆ ವೃಂದಾವನಕ್ಕೆ ಹೆಂಗೆ ಹೇಳ್ಬೋದು? ವೃಂದಾವನವನ್ನು ಅದೇನ ಭಾಳ ಪ್ರಬಲ ಒಳಗೆ ಜೀವಂತೆ ಕೂತಾರಂತ. ಜೀವಂತೆ ಕೂತಾರ. ನಾನು ಸುಮ್ಮ ಮಾಡ್ಯ ಅದೆಲ್ಲರಿಗೂ ಎಲ್ಲರಿಗೂ ಇಲ್ಲ, ಕೆಲವ್ರಿಗೆ ಎಲ್ಲರೂ ಭಾಳ ಕಮ್ಮಿ ರಾಜ ಹೀಗೆ ಹೇಳ್ತಾರೆ. ಏನಿದೆ ಎಲ್ಲದಕ್ಕಿಂತ ಹೆಚ್ಚು ಹೇಗೆ ಗೊತ್ತದ? ಜೀವನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ವಾಯು ಜೀವೋತ್ತಮತ್ವ ಸಿದ್ಧಾಗಿದೆ. ಜಗನ್ನಾಥದಾಸರು ಎಲ್ಲಿ ಮತ್ತು ಜಗನ್ನಾಥದಾಸರಿಗೆ ಗೊತ್ತಾಗದೆ ವಿಜಯದಾಸ ಹೆಂಗೆ ಹೇಳ್ತಾರೆ? ಅದಕ್ಕೆ ವಿಜಯದಾಸರು ನೀವು ಯಾರೋ ಅದನ್ನು ಹಾಡ ಮಾಡಿ ಹಾಕಿರಿ ಹಿಂಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ವಿಜಯದಾಸರ ಸಾಕ್ಷಾತ್ ಶಿಷ್ಯ ಸುಭಾದಾಸರು ಜಗನ್ನಾಥದಾಸರು ಅವ್ರು ಎಲ್ಲೂ ಒಂದು ಕಡೆ ಉಸಿರು ಹೊಡೆದರು. ರಾಯರಂಥ ಮಹಾನುಭಾವ
ಮೋಕ್ಷ ಜ್ಞಾನಿ ಹೆಸರೇ ನೋಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಮಧ್ವಾಚಾರ್ಯ ಜೊತೆ ಹೋದ ಯಾರು ಒಂದು ಜೀವತ್ವನಾಗಿದ್ದು ಅಂತ ಎಲ್ಲಿ ವಾದೀಂದ್ರ ತೀರ್ಥರು ಗುರುಗುಣ ಸ್ತಂಭ ಅಂತ ಮಾಡ್ಯಾರ. ವಾದರಾಜ ಹೆಸರೇ ಇಲ್ಲ ಅಲ್ಲ, ಜೀವೋತ್ತಮಕ್ಕೆ ಗುರುಗಳಿತ್ತು ಹೆಸರೇ ತಗೋಬೇಕ. ರಾಯರ ಮಠದ ಪರಂಪರಾ ಅದರೊಳಗೆ ಎಲ್ಲೆಲ್ಲಿ ಇವು ಶುರು ಮಾಡ್ಯಾರ ಸುಧೀಂದ್ರ ತೀರ್ಥರು. ಯಾಕಂದ್ರೆ ಈ ಉದ್ಧಾರ ಮಾಡ್ತಾರೆ ಹೋಗ್ತಾರಂತ ಅವ್ರು ಸುಧೀಂದ್ರ ತೀರ್ಥ ಏನು ಹೇಳಿಲ್ಲ, ಅವ್ರು ಶ್ರೀವೀರ ತೀರ್ಥ ಅವರು ಹೆಸರು ನೋಡಿಲ್ಲ ಅವರು. ವಾದರಾಜ ದೊಡ್ಡವರು ಇವು ಶುರು ಮಾಡ್ಯಾರ. ನಾವು ಇವ್ರದೇ ಕೇಳಿದ ಕೈ ಹೇಳೋದು ಆಶ್ರಮ ಆಗಲೇ ಇದೆ ಅಂದ್ರೆ ಇಲ್ಲಪ್ಪ ಹಿರಿಯಾಚಾರ ಚಾಟಿ ನೀವು ಇಲ್ಲಂತಿಲ್ಲ ನಾವು ಅದ ನೀವು ಸರ್ವೋಳಾಳೆ ಅವ್ರ ಭಾಗದಲ್ಲಿ ಇಲ್ಲಂತ ನಾವು ಯಾರ್ಯಾರು ಹೇಳಿಲ್ಲ, ಯಾರ್ಯಾರು ಹೇಳಿ ಹಿಂದೆ ನಾವು ಯಾರು ಹೇಳಿಲ್ಲ. ಸ್ವಯಂ ಅಂದ್ರೆ ಎಷ್ಟು ಕಷ್ಟ ಇವ್ರ ಮಾತಾಡ ವಾದರಾಜ ಭಾಷೆ ತಮೋಯೋಗಿ ನಾವು ತಮೋಗಿ ಹೋಗ್ತಾ ಇದ್ದೀವಿ. ವಾದರಾಜನ ಭಾಷೆ ಏನೇ ಆಗ್ತಾನೋ ಅನರ್ಥ ಏನಾಗ್ತಾನೆ ನೋಡಿ. ಸಂವಿಧಾನ ಮೇಲೆ ಮತ್ತು ಟೀಕಾರ್ಯಾರ ಕೆಳಗೆ ಬಂದಲ್ಲ. ಟೀಕಾರ್ಯಾರ ಏನಾಯ್ತು ವಾದರಾಜನಕ್ಕಿಂತ ವ್ಯಾಸರಾಯರು ವಿದ್ಯಾ ಹೇಳಿದ ಗುರುಗಳು ವ್ಯಾಸರಾಯರು ಅವರು ಕೆಳಗೆ ಹೋಗ್ತಾರೆ. ವಿಜಯೇಂದ್ರರು ಮಿತ್ರರು ಅವರು ಕೆಳಗೆ ಹೋಗ್ತಾರೆ. ಶ್ರೀಪಾದಾದಂತಹ ಅವರು ಕೆಳಗೆ ಹೋಗ್ತಾರೆ. ಎಲ್ಲರೂ ವಾದರಾಜಕ್ಕಿಂತ ಕೆಳಗೆ ಬಂದರು ಎಲ್ಲರೂ. ಮತ್ತು ಈ ದ್ರೋಹಿಗೂ ಬರಂಗಿಲ್ಲ ಅಲ್ಲ ವಾದರಾಜರಿಗೆ ಈ ಗುರುದ್ರೋಹ ಬರಂಗಿಲ್ಲ. ಗರುಡ ಶೇಷ ರುದ್ರಿಗೆಲ್ಲ ಇವರು ಸ್ತೋತ್ರ ಮಾಡ್ಯಾರ. ಅದಲ್ಲ ಅವರಿಗೆ ಸಣ್ಣ ಸಣ್ಣ ದೇವತೆಗಳಿಗೆ ಬೇಡ್ಕೊಂಡಾರ. ಅದಕ್ಕೆ ನಾಟಕ ಅಂತಾರೆ ಬಿಡು. ನಾಟಕ ಅಂದ್ರೆ ಒಂದ್ ಕಡೆ ಕರೆ ಇರ್ಬೇಕು, ಆಮೇಲೆ ನಾಟಕ ಆಗ್ತದೆ. ಆದ್ದರಿಂದ ಇದು ಇಲ್ಲಿ ಯಾಕೆ ಬಂತಂದ್ರೆ ದೋಷ ಸಹಿತವಾದ ಗುಣಗಳ ಉಳ್ಳವರು ಜೀವರಾಶಿ. ದೋಷ ಇಲ್ಲದೇ ಇದ್ದ ಗುಣವಿದ್ದವರು ಯಾರು? ಪರಮಾತ್ಮ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ದೋಷಾದಿಗಳ ಕಂಡು ಅಂತ ಅಂಗೀಕಾರ ಮಾಡೋದು. ಹಂಗೆ ನಮ್ಮಲ್ಲಿ ನಾವು ಮಾಡ್ಕೊತೀವಿ ಹೊರಗಲ್ಲ. ಯಾಕೆ ನೀವು ದೋಷ ವಿಶಿಷ್ಟ ಅಂತ ವೇದ್ಯಾಗ ಹೇಳ್ಯಾರ. ನೀವು ವೇದ ಪ್ರತಿಪಾದ್ಯರು ಯಾರು? ಜೀವರಾಶಿ. ಹಂಗೆ ಹೇಳಿ ಅದಕ್ಕೆ ಇದು ಬಂದಾಗ ಹೇಳಿದ್ರು ದೋಷಯುಕ್ತರು ಅಂತ ವೇದಗಳೇ ಹೇಳಿಕತ್ತ. ಆ ವೇದಗಳು ಯಾರು ಉಲ್ಲೇಖ ಮಾಡ್ಬೇಕು? ಶ್ರೀರಾಜನ ಮಾಡಿರ್ಬೇಕು. ಸ್ವಪ್ನ ಹಾಕ್ಯಂತ ನಾವು ಮಾಡ್ಯಾನ ಇವು ಮಾಡ್ಯಾನ. ಮತ್ತು ನಾವು ಮನೆ ಚಾಟಿ ಮಾಡಿ ಹೇಳಿದ್ರು ಅವತ್ತು ಯಾವನು ಜೋಶಿ ಅಂತ ಅಡ್ನಾವದ ಸರ್. ನಾವು ವೇದ ಪ್ರತಿಪಾದ್ಯರೇ, ನಮ್ಮ ಹೆಸರು ವೇದ್ಯ ಬಂದದ್ದು ಹೇಳಿದ್ರು ಸನಾಚ ಸೋಮ ಜೋಶಿ ಜಪವಾಮ ಜೋಶಿ ಜೇಶಿ ಜೋ ಮಾಡ್ಕೊಂಡು ಈ ನಿಮ್ದೊಂದು ಹೆಸರು ಅದ, ನಿಮ್ದು ಹೆಸರು ಬಂದೇ ಬರ್ತದ. ಗೋಪಾಲ ಅಂತ ಹೆಸರು ಅದ. ನಾನು ಪ್ರಾಣ ಪ್ರತಿಪಾದ್ಯ. ನಾನಂತೂ ಮಧ್ವಾಚಾರ್ಯ. ವಿಷ್ಣು ಮದೇ ಶ್ರೇಯಸಿ ಮಧ್ವ ಉತ್ಸಾಹ ಮಧ್ವಾಚಾರ್ಯ. ನಾನು ಮಧ್ವ. ನಾವೇನ ಪ್ರತಿಪಾದ್ಯ ವೇದ ಪ್ರತಿಪಾದ್ಯರೊಳಗೂ ಸುವರ್ಣ ಲಕ್ಷ್ಮೀ ಸ್ತೋತ್ರೊಳಗೆ ಬರ್ತದ. ಜಯಶ್ರೀ ಅಂತ ಬರ್ತದ. ಅವರು ವೇದ ಪ್ರತಿಪಾದ್ಯರೇ. ಯಾಕ ವೇದ ಬಂದದ ಲಕ್ಷ್ಮೀ ದೇವಿ ಅವತಾರ. ಇವತ್ತು ವಿನಾಶ ಅಂತ ಬಂದ. ವಿನಾಶ ವಿಕ್ರಮ ಆಕ್ರಾಂತ ಇದಂತೆ ಸ್ತೋತ್ರ ಬಂದ. ಇವರಂಗೂ ವ್ಯಾಸ ವ್ಯಾಸಾಯ ಭವನ. ಮತ್ತೆ ಎಷ್ಟು ಮಂದಿ ವೇದ ಪ್ರತಿಪಾದ. ನರಸಿಂಹದೇವನಂತೂ ಭಾಗವತ್ನಾಗ ಸಿಕ್ಕಾಪಟ್ಟೆ. ರಾಮ ದಿನಾನೇ ನಡೆದು ಶರದ ಎಷ್ಟು ಮಂದಿ ಹೇಳಿ ನೀವು ಎಲ್ಲ ವೇದ ಪ್ರತಿಪಾದನೆ ಆಗ್ತಾರೆ. ಭಾವುಕರ ಕೈಯಾಗ ಸಿಗ್ತದ. ಅವ್ರು ಯಾರೋ ವ್ಯಾಖ್ಯಾನ ಮಾಡ್ತಾರೆ. ವಾದಿ ರಾಜರ ಒಳಗೆ ವಾದಿ ಅಂದ್ರೆ ತತ್ವಜ್ಞಾನ. ಅದರೊಳಗೆ ರಮಂತೆ. ವಾದಿ ಅಂದ್ರೆ ವಾದ ಅಂದ್ರೆ ಜ್ಞಾನ. ಅದರೊಳಗೆ ರಮಂತೆ ವಾದಿ ಅಜ ಅಂತ. ಅಜ ಅಂದ್ರೆ ಬ್ರಹ್ಮದೇವ. ಬ್ರಹ್ಮದೇವರಾಗ ಬಾವಾರೆ. ನಮ್ಮ ಬಾವಾರೆ ಗಂಡ ಗಬ್ಬರು ಅಂತ ನಮ್ಮ ಕಡೆ ಅಂತ. ಅವಾಗ ಈಗ ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ನಮ್ಮ ಪ್ರಸಿದ್ಧಾನ ಯಾವ್ದಾರ ಗುರುರಾಜರು ಅಂತ ಯಾರಿಗೆ ಇವರಿಗೆ ರಾಯ ವ್ಯಾಸರಾಜರು ಅಂತ. ಅಂದ್ರೆ ವ್ಯಾಸ ಅಜ ವ್ಯಾಸರಾಜ ಅಂತ ಅವರು ಭಾವಿಕರು. ಅಜ ಅಂತ ಮಾತ್ರ ಹೀಗೆ ಶಬ್ದ ಹೊಡೆದು
ಅರ್ಥವನ್ನು ಮಾಡೋದು ಪಂಚತಂತ್ರ ಭಾಳ ಮಂದಿ ಆಗ್ತಾರೆ. ಇದರಿಂದ ಒಂದು ಹಂಗೆ ಮಾಡಬಾರ್ದು. ವೇದ ಪ್ರತಿಪಾದ್ಯರಾಗಿರಬೇಕು. ಒಂದು ಆ ಉದಾಹರಿಸಿದ ವೇದಗಳನ್ನು ಶ್ರೀಮದಾಚಾರ್ಯ ಹೇಳಿರಬೇಕು. ಪುರಾಣ ವಾಕ್ಯದಾಗ ಎಲ್ಲರೂ ಹೇಳಿ ತಂದು ಮಾಡಿಬಿಟ್ರೆ ಉಪಯೋಗಿಲ್ಲ. ನಮ್ಮ ಡಿಫೈಂಡ್ ಅಂತ ಅಲ್ಲ, ಮಧ್ವಾಚಾರ ಸರ್ವ ಸ್ಕ್ಯಾನ್ ಆಗಬೇಕದು. ಯಾವುದು ವೇದಗಳು ನೀವು ಕೊಡೋ ಯಾವುದೇ ಪ್ರಮಾಣ ಏನಾಗಬೇಕವು ಅಲ್ಲ, ವೇದ ಪ್ರಮಾಣ ಅಷ್ಟೇ ಅಲ್ರಿ. ಸರ್ವ ಸ್ಕ್ಯಾನ್ನಾಗ ಹೊರ ಬರ್ಬೇಕದು. ಈ ವಾದರಾಜರಿಗೆ ಕೊಡ್ತಕ್ಕಂಥ ವೇದ ಪ್ರಮಾಣ ಎಲ್ಲ ಇದಾವ, ಇವ್ರು ಹಾಕೊಂಡದ್ದು. ಆದ್ರೆ ಶ್ರೀಮದಾಚಾರ್ಯ ಸಾಕ್ಷಾತ್ ವಾಂಗ್ಮಯಕ್ಕೆ ಏನಾಗಿರೋದು, ವೇದದಲ್ಲಿ ಯಾವ ವೇದ ವೇದದಾಗ ಸರ್ವಮೂಲ ಉಲ್ಲೇಖ ಆಗಿಲ್ಲ. ಎರಡನೇ ಮಾತು ಬಹಳ ಮಹತ್ವದ. ವೇದ ಪ್ರಮಾಣ ಬಹಳ ನಾಗಷ್ಟು ಸನಾತನ ಜೋಶಿ ಹಾಗೆ ಸರ್ವಮೂಲೊಳಗೆ ಆ ವೇದ ಉಲ್ಲೇಖ ಮಾಡಬೇಕು. ಪುರಾಣ ವಾಕ್ಯ ಸರ್ವಮೂಲದಾಗ ಬಂದಿರ್ಬೇಕು. ಅದು ನಾ ಯಾವುದೋ ಒಂದು ಪುರಾಣ ವಾಕ್ಯ ತಗೊಂಡು ನಾನು ಸಾಕ್ಷಾತ್ ಆದ್ದರಿಂದ ಈ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅವತಾರ ತಗೋತ ಭಾಗವತ ಹೇಳ್ತಾರೆ. ಅದ ಶ್ರೀಮದಾಚಾರ್ಯ ಸರ್ವ ಸ್ಕ್ಯಾನ್ ಆಗಿಲ್ಲ. ನೀವು ಬರೀ ಪ್ರಮಾಣ ಕೊಟ್ಟರೆ ಉಪಯೋಗ. ಆ ಪ್ರಮಾಣ ಏನು ಮಾಡಬೇಕು, ಶ್ರೀಮದಾಚಾರ್ಯ ಸ್ವೀಕಾರ ಮಾಡಿ ಸ್ವರೂಪ ನಿರ್ಣಯಕ್ಕ. ಆದ್ದರಿಂದ ಇಲ್ಲಿಯೂ ಕೂಡ ದೋಷ ಸಹಿತವಾಗಿರ್ತಕ್ಕಂಥ ಇರುವುದರಿಂದ ನಾವೆಲ್ಲರೂ ದೋಷ ಆಗಲ್ಲ. ಭಗವಂತನು ಇಲ್ಲಿ ದೋಷ ಸಹಿತನಾಗ್ಯಾನಂತ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ವೇದಗಳಲ್ಲಿ ಅದೇ ಹೇಳಿದ್ರು, ದೋಷ ಅನ್ಯ ದೃಷ್ಟಾನುಸಾರೇಣ ವಾಸುದೇವೇ ವಿಗೃಹ್ಯತೆ ದೋಷಾಭಾವಶ್ಚ ಉದಿತ ಅವಿಹಾಯತ ಅಂತ ಹೇಳಿ ಈ ರೀತಿಯಾಗಿ ದೋಷ ಮುಂದಿನ